ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಭಾರತದ 70% ಯುವಕರು ಮಾದಕ ವಸ್ತುಗಳ ವ್ಯಸನದಿಂದ ತಮ್ಮ ಅಮೂಲ್ಯವಾದ ಭವಿಷ್ಯವನ್ನ ತಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಬೇಸರ ವ್ಯಕ್ತಪಡಿಸಿದರು. ಮುದ್ದೇಬಿಹಾಳ ಪಟ್ಟಣದ ಸಿದ್ಧಗಂಗಾ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಿದ್ಧಗಂಗಾ ಪ್ಯಾರಾಮೆಡಿಕಲ್ ಕಾಲೇಜು ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳನ್ನು ಬಳಸುವುದು, ಉತ್ಪಾದಿಸುವುದು, ವಿತರಿಸುವುದು, ಸಾಗಿಸುವುದು ಅಥವಾ ಮಾರಾಟ ಮಾಡುವುದೆಲ್ಲವೂ ಕಾನೂನು ಬಾಹಿರ. ಈ ದುಶ್ಚಟವನ್ನು ತಡೆಯಲು ಸರ್ಕಾರ 1985ರಲ್ಲಿ NDPS ಕಾಯ್ದೆ ಜಾರಿಗೆ ತಂದಿದೆ. ಈ ಕಾಯ್ದೆಯಡಿ ತಪ್ಪಿತಸ್ಥರಿಗೆ 6 ತಿಂಗಳಿಂದ 10 ವರ್ಷಗಳವರೆಗೆ ಶಿಕ್ಷೆ ವಿಧಿಸಲಾಗುತ್ತದೆ. ಆದರೂ ಸಮಾಜದಲ್ಲಿ, ವಿಶೇಷವಾಗಿ ಯುವಕರಲ್ಲಿ ಈ ವ್ಯಸನದ ಪ್ರಮಾಣ ಹೆಚ್ಚುತ್ತಿರುವುದು ಚಿಂತಾಜನಕ. ಯುವ ಪೀಳಿಗೆಯು ದೇಶದ ಭವಿಷ್ಯವಾಗಿರುವುದರಿಂದ ಮಾದಕ ವಸ್ತುಗಳ ಸೇವನೆ ವಿರುದ್ಧ ಪ್ರತಿ ವಿದ್ಯಾರ್ಥಿಯು, ಪೋಷಕರು ಹಾಗೂ ಶಿಕ್ಷಕರು ಜಾಗೃತರಾಗಬೇಕು. ಯುವಕರ ಜೀವನದಲ್ಲಿ ಶಿಸ್ತು, ಸ್ಫೂರ್ತಿ ಮತ್ತು ಗುರಿ ಸ್ಥಾಪನೆಯ ಅಗತ್ಯವಿರುವುದರಿಂದ ಕಲಿಕಾ ಕೇಂದ್ರಗಳು ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮೇಲಿಂದ ಮೇಲೆ ಅರಿವು ಮೂಡಿಸುವ ಕಾರ್ಯ ನಿರಂತರವಾಗಿ ಮಾಡಬೇಕು ಎಂದರು. ಸಮಾಜದಲ್ಲಿರ್ತಕ್ಕಂತಹ ಜನಗಳಿಗೆ ತಲುಪಿಸುವಂತಹ ಒಂದು ಕೆಲಸ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಈ ದಿನ ನಾವು ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆಯನ್ನು ಈ ಭಾರತ ಸರ್ಕಾರವು ನಶಾಮುಕ್ತ ಭಾರತ ಆಂದೋಲನ ಎನ್ನುವ ಹಿನ್ನೆಲೆಯಲ್ಲಿ 2020ರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಅರಿವು ಮೂಡಿಸುವಂತಹ ಒಂದು ಪ್ರಮುಖ ಕಾರ್ಯ ಈ ಒಂದು ಕಾರ್ಯಕ್ರಮದಾಗಿದೆ. ವಿಶೇಷವಾಗಿ ವೈದ್ಯರು ಸೇವನೆಯಿಂದ ಆಗ್ತಕ್ಕಂಥ ದೇಹದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಮತ್ತು ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಮತ್ತು ಅದಕ್ಕಿರ್ತಕ್ಕಂಥ ಸೂಕ್ತ ಚಿಕಿತ್ಸೆ ಕ್ರಮಗಳ ಬಗ್ಗೆ ವಿವರವಾಗಿ ಮಾತನಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 1985ರಲ್ಲಿ NDPS ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಇದರ ಉದ್ದೇಶ ಈ ಮಾದಕ ವಸ್ತುಗಳ ಉತ್ಪಾದನೆ, ಸಾಗಾಣಿಕೆ ಮತ್ತು ಮಾರಾಟ ಮಾಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಭಾರತದಲ್ಲಿ 70% ಯುವಕರು ಈ ಒಂದು ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗುವ ಹಿನ್ನೆಲೆಯಲ್ಲಿ ಈ ಸಮಾಜವನ್ನು ಬಲಿಷ್ಠವಾಗಿ ಮಾಡಲಿಕ್ಕೆ, ಈ ಸುಭದ್ರವಾದ ಮತ್ತು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಯುವಕರ ಪಾತ್ರ ಪ್ರಮುಖವಾಗಿರುವುದರಿಂದ ಇತ್ತೀಚಿನ ದಿನಗಳಲ್ಲಿ ಯುವಕರು ಈ ಮಾದಕ ವಸ್ತುಗಳ ಸೇವನೆಗೆ ಅಂಟಿಕೊಳ್ಳುತ್ತಾ ಇದ್ದಾರೆ, ಅದಕ್ಕೆ ಮಾರು ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟುವ ಒಂದು ವಿಶೇಷ ಒಂದು ಪ್ರಯತ್ನ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಸ್ಥೆ ಜೊತೆಗೆ ಜನರಲ್ಲಿ ಅರಿವು ಮೂಡಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಆರೋಗ್ಯ ಇಲಾಖೆಯೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಮಾಡ್ತಾ ಇದೆ. ಅದೇ ರೀತಿಯಾಗಿ ನಾವು ಸಹಿತ ಈ ನಶಾಮುಕ್ತ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಜನರಿಗೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇನ್ನು ಉಪನ್ಯಾಸಕರು ಮಾತನಾಡುವರಿದ್ದಾರೆ, ಅದನ್ನು ತಾವೆಲ್ಲರೂ ಅರ್ಥಕೊಂಡು ಈ ವಿಷಯವನ್ನು ತಾವು ಸಾರ್ವಜನಿಕರಲ್ಲಿ ಮೂಡಿಸುವಂತಹ ಪ್ರಯತ್ನ ತಾವೆಲ್ಲರೂ ಮಾಡ್ರಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ನವರು ಮಾತನಾಡಿ, ಮಾದಕತೆ ಕೇವಲ ನಮ್ಮ ದೇಶದಲ್ಲಿ ಅಲ್ಲದೆ ಇಡೀ ವಿಶ್ವದಲ್ಲೇ ತಲೆ ಎತ್ತಿ ನಿಂತಿದೆ. ಮಾದಕತೆಗೆ ಬೇಗ ಅಂಟಿಕೊಳ್ಳುವವರೇ ಯುವಕರು. ಚಿಕ್ಕ ವಯಸ್ಸಿನಲ್ಲಿ ಮೋಜಿಗಾಗಿಯೋ ಮತ್ತೊಬ್ಬರ ಅನುಕರಣೆಗಾಗಿಯೋ ಮಾದಕ ವಸ್ತುಗಳನ್ನು ಸೇವಿಸಲು ಕಲಿತು ಅದೇ ಚಟವಾಗಿ ಪರಿಣಮಿಸಿ
ಅವರ ಜೀವನದ ಹಾದಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಮುಂದೆ ಅವರು ಆ ವ್ಯಸನದ ಕಬ್ಬಿಣದ ಬಲೆಗೆ ಸಿಕ್ಕಿ ಹೊರಬರಲಾರದೆ ತಮ್ಮ ಬದುಕನ್ನೇ ಕಳೆದುಕೊಂಡ ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ. ಈ ದುಷ್ಪರಿಣಾಮವನ್ನು ಅರಿತುಕೊಂಡು ನಮ್ಮ ದೇಹ ಮನಸ್ಸನ್ನ ರಕ್ಷಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಹಾಗಾಗಿ ಇಂದಿನಿಂದಲೇ ಪೋಷಕರು, ಶಿಕ್ಷಕರು ಮತ್ತು ಸಮಾಜದ ಎಲ್ಲ ವರ್ಗದವರು ಮಕ್ಕಳ ಮೇಲೆ ಕಾಳಜಿ ತೋರಿಸಿ ಅವರಲ್ಲಿ ಸಕಾರಾತ್ಮಕ ಚಿಂತನೆ ಬೆಳೆಸಲು ಮುಂದಾಗಬೇಕು ಎಂದರು. ಈ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಇದು ಕೇವಲ ಈ ದೇಶಕ್ಕೊಂದೇ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ರೀಸನ್ ಏನಂದ್ರೆ ಈ ಮಾದಕ ವಸ್ತುಗಳು ಕೇವಲ ನಮ್ಮ ದೇಶಕ್ಕಷ್ಟೇ ಮಾರಕವಾಗಿಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲಾ ದೇಶಗಳಲ್ಲೂ ಈ ಒಂದು ಮಾರಕತೆ ಹಬ್ಬಿದೆ. ಕೇವಲ ಒಂದು ರಾಜ್ಯ, ಒಂದು ದೇಶಕ್ಕೆ ಸೀಮಿತವಾಗಿಲ್ಲ ಇದು. ಆಮೇಲೆ ಇದಕ್ಕೆ ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಿರೋರೆ ಯಂಗ್ಸ್ಟರ್ಸ್. ಆ ಯಂಗ್ ಏಜ್ ಅಲ್ಲಿ ಅವ್ರಿಗೆ ಆ ಮಾದಕ ವಸ್ತು ಅದು ಸರಿನೋ ತಪ್ಪೋ ಅನ್ನೋ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಯೋಚನೆ ಇಲ್ಲದೆ ಅಥವಾ ಅವ್ರಿಗೆ ಆಲೋಚನೆ ಇಲ್ಲದೆ ಯಾವುದೋ ಒಂದು ಕ್ಯೂರಿಯಾಸಿಟಿಗೋ ಅಥವಾ ಬೇರೆ ಬೇರೆ ಏನೋ ಯಾರೋ ಹೇಳಿದ್ರು ಅಥವಾ ನನ್ನ ಫ್ರೆಂಡ್ಸ್ ಯಾರೋ ಹೇಳಿದ್ರು ಅಥವಾ ನಾನು ಎಲ್ಲೋ ನೋಡಿದೆ ಕೇಳಿದೆ ಅನ್ನೋ ಕಾರಣಕ್ಕೆ ಅದನ್ನೇನೋ ನೋಡೋಣ ಅದರಿಂದ ಏನಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಸೇವನೆ ಮಾಡೋ ಪ್ರಾರಂಭ ಅಥವಾ ಸೇವನೆ ಮಾಡಲು ಪ್ರವೃತ್ತಿ ಬೆಳೀತಾ ಇದೆ ಯಂಗ್ಸ್ಟರ್ಸ್ ಅಲ್ಲಿ. ಅದು ಮುಂದೆ ಏನಾಗುತ್ತೆ, ಅದು ಬೇಗ ನಿಮಗೆ ಅದು ಸರಿಯಲ್ಲ ಅಂತ ಗೊತ್ತಾದ್ರೆ, ಅದು ಮಾಡ್ತಿರೋ ತಪ್ಪು ಅಂತ ಗೊತ್ತಾದ್ರೆ, ಅದು ಅರಿವಾಗಿ ನೀವು ಸ್ಟಾಪ್ ಮಾಡಿದ್ರೆ ನೀವು ಅದರಿಂದ ಬಚಾವಾಗ್ತೀರಿ. ಅಕಸ್ಮಾತ್ ಅದು ಇಲ್ಲ, ಅದು ಸರಿ ಅನಿಸ್ತಿತ್ತು ಅಥವಾ ಅದು ತಪ್ಪು ಅಂತ ಯಾರು ಹೇಳಲೇ ಇಲ್ಲ ನಿಮಗೆ, ಅದು ನಿಮ್ಮ ಯೋಚನೆಗೆ ಬರಲಿಲ್ಲ ಅಂದಾಗ ಅದಕ್ಕೆ ನೀವು ದಾಸರಾಗಿಬಿಟ್ರೆ ಇಡೀ ನಿಮ್ಮ ಜೀವನ ಹಾಳಾಗೋಗ್ಬಿಡುತ್ತೆ. ಅದರಿಂದ ಬೆಳವಣಿಗೆ ಅಲ್ಲ, ಇದಕ್ಕೆ ತುಂಬಾ ಹಿಸ್ಟ್ರಿ ಇದೆ. ಅದಕ್ಕೆ ವಿಶೇಷ ಉಪನ್ಯಾಸಕರಾಗಿ ಇಲ್ಲಿ ಬಂದಿರತಕ್ಕಂಥ ವೈದ್ಯಾಧಿಕಾರಿ ಹೇಳ್ತಾರೆ, ಇದು ನಮ್ಮ ರಾಜ ಮಹಾರಾಜರ ಕಾಲದಿಂದನೂ ಇದೆ. ಅದಾದ್ಮೇಲೆ ಬ್ರಿಟಿಷರ ಪೀರಿಯಡ್ ಅಲ್ಲಿ ಅದು ಸ್ವಲ್ಪ ಹೆಚ್ಚಾಯ್ತು. ಅದಕ್ಕೊಂದು ಹೊಸ ರೂಪಾಂತರಗಳು ಬಂದವು. ಮುಂಚೆಲ್ಲ ರಾ ಆಗಿ ಬರ್ತಕ್ಕಂಥ ವಸ್ತುಗಳು ಆಮೇಲೆ ಬೇರೆ ಬೇರೆ ರೂಪಗಳು ತಗೊಳ್ತಾ ಹೋದು. ಅದು ಏನೋ ದ್ರವ್ಯದ ರೂಪದಲ್ಲಿ ಆಗಿರ್ಬೋದು, ಏನೋ ಟ್ಯಾಬ್ಲೆಟ್ ರೂಪದಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಿಂದ ಅದರ ರೂಪಾಂತರಗೊಂಡಿತು. ಬಟ್ ಅದ್ರದ್ದು ಉದ್ದೇಶ ಒಂದೇ, ಮಾದಕತೆ ತರೋದು. ಆ ಮಾದಕದ ಬಗ್ಗೆ ಯಂಗ್ಸ್ಟರ್ಸ್ನ ಅಟ್ರಾಕ್ಟ್ ಮಾಡೋದು. ನಾನೊಂದು ಸುಮಾರು ದಿನದಿಂದ ಒಂದು ತಮಿಳು ಫಿಲಿಮ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಯಾವ ರೀತಿ ಡ್ರಗ್ ಪ್ಲೇಟರ್ಸ್ ತಮ್ಮ ಬಿಸ್ನೆಸ್ನ ಹೆಂಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾಡ್ತಾರೆ ಅಂತ. ಅದರಲ್ಲಿ ಯಾವ ಲೆವೆಲ್ಗೆ ಅವರು ಹಿಡಿದಿರ್ತಾರಂದ್ರೆ ಏನು ಮಾಡೋಕ್ಕೂ ಏರ್ಸೋದಿಲ್ಲ. ತಮ್ಮ ಸ್ವಾರ್ಥಕತೆಗೆ ತಮಗೆ ಬರ್ತಕ್ಕಂಥ ಬೆನಿಫಿಟ್ಗೆ ಅವ್ರು ಏನು ಮಾಡೋಕ್ಕೂ ಇಚ್ಛೆ ಪಡಲ್ಲ. ಆ ಲೆವೆಲ್ಗೆ ಅಂದ್ರೆ ಏನಾದರೂ ಮಾಡೋಕ್ಕೆ ಅವ್ರು ರೆಡಿ ಇರ್ತಾರೆ. ಅದನ್ನ ಹೆಂಗೆ ಬೇರೆ ದೇಶದಿಂದ ಈ ದೇಶಕ್ಕೆ ತರ್ತಾರಂದ್ರೆ, ಒಬ್ಬ ವಿಕ್ಟಿಮ್ಸ್ನ ಒಬ್ಬನ ಟಾರ್ಗೆಟ್ ಮಾಡಿ ಅವನಿಗೆ ಒಂದು ಸ್ವಲ್ಪ ಹಣದ ಆಮಿಷ ಒಡ್ಡಿ ಆಗ ಮಾದಕ ವಸ್ತು ಇರ್ತಕ್ಕಂಥ ಗುಳಿಗೆನ ಅವನಿಗೆ ನುಂಗಿಸ್ಬಿಡ್ತಾರೆ. ಅಲ್ಲಿ ಅದನ್ನ ನುಂಗಿಸಿ ಅವನು ಹೊಟ್ಟೆಲ್ ಹೋಗುತ್ತದ. ಅವ್ನು ಅಲ್ಲಿಂದ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಟ್ರಾವೆಲ್ ಮಾಡ್ಕೊಂಡ್ ಬಂದ್ಮೇಲೆ ಅವನು ಇಲ್ಲಿಂದ ಹೊರಗೆ ತೆಗಿ ಅಂತ ಹೇಳ್ತಾರೆ. ಅವ್ನು ಟಾಯ್ಲೆಟ್ಗೆ ಹೋಗಿ ಅದು ಹೊರಗೆ ಬರ್ಬೇಕಂತ ಅದನ್ನ ವಿರೋಧ ಮಾಡಿದಾಗ ಅವನು ಸಾಯಿಸ ಬಿಡ್ತಾರೆ. ಅವ್ರು ಸಾಯಿಸಿ ಹೊಟ್ಟೆಗಿಂತ ತಗೊಂಡು ಹೋಗ್ತಾರೆ. ಆ ಲೆವೆಲ್ಗೆ ಬೆಳೆದಿದೆ ಇದ್ರದ್ದು. ತುಂಬಾ ಗಾಢವಾದ ಗಂಭೀರತೆ, ಆಮೇಲೆ ತುಂಬಾ ಗಾಢವಾದ ಪರಿಣಾಮ ಇದೆ ಇದ್ರದ್ದು. ಸೊ ಹಂಗಾಗಿ ಇದು ಕೇವಲ ಇಲ್ಲಿದಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ವಿರೋಧ ದಿನಾಚರಣೆ ಮತ್ತು ವಿರೋಧಿ ನಡೀತಾ ಇದೆ. ಇಂಥ ಒಂದು ನಿಟ್ಟಿನಲ್ಲಿ ನೀವು ಯಂಗ್ಸ್ಟರ್ಸ್ ಆದಂತ ನೀವು ಅಂತ ಯಾವುದೇ ಚಟ್ಟ ಅಥವಾ ಮಾದಕ ವಸ್ತುಗಳಿಗೆ ಬಲಿಯಾಗದೆ, ಅಕಸ್ಮಾತ್ ನಿಮಗೆ ಗೊತ್ತಿದ್ದವರು ಆ ತರ ಬಲಿಯಾಗಿದ್ರೆ ಅವ್ರನ್ನ ಅದರಿಂದ ಮುಕ್ತಪಡಿಸಿ ಅವ್ರಿಗೆ ತಿಳುವಳಿಕೆ ಹೇಳಿ ಮುಂದೆ ನಮ್ಮ ಸಮಾಜ ಸ್ವಸ್ಥವಾಗಿರೋ ಕಾರಣದಲ್ಲಿ ನೀವು ಕೆಲಸ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿದ್ದ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿಯವರು ಮಾತನಾಡಿ, ಗಾಂಜಾ, ಅಫೀಮು, ಕೊಕೇನ್, ಸಿಗರೇಟ್, ಆಲ್ಕೋಹಾಲ್, ನಿದ್ರೆ ಮಾತ್ರೆ ಸೇರಿದಂತೆ ವ್ಯಕ್ತಿಗೆ ಮತ್ತು ಬರೆಸುವ, ಆತನ ಚಿತ್ತವನ್ನ ಬದಲಾಯಿಸುವ ಎಲ್ಲ ಪದಾರ್ಥಗಳು ಮಾದಕ ವಸ್ತುಗಳು. ಅವುಗಳ ಸೇವನೆಯಿಂದ ನಮ್ಮಲ್ಲಿರುವ ಶಕ್ತಿ, ಸಾಮರ್ಥ್ಯ ದಿನೇ ದಿನೇ ಕುಂದುತ್ತಾ ಬದುಕನ್ನೇ ವಿನಾಶದತ್ತ ಕರೆದೊಯ್ಯುತ್ತವೆ. ಹಾಗಾಗಿ ಯಾರೊಬ್ಬರೂ ಮಾದಕ ವಸ್ತುಗಳ ಸೇವನೆಗೆ ಮುಂದಾಗಬಾರದು. ಈಗಾಗಲೇ ವ್ಯಸನಗಳಾಗಿದ್ದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆದು ಅದರಿಂದ ಹೊರಬರುವಂತೆ ಸಲಹೆ ನೀಡಿದರು. ನಾವು ನೋಡ್ತಾ ಇದ್ದೀವಿ, ಇವತ್ತಿನ ದಿವಸ ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಬಹುದು, ಅದರ ಪ್ರಭಾವ ನಮ್ಮ ದೇಶದಲ್ಲೂ ಮೇಲೆ ಆಗಿ ಈ ಮಾದಕ ವಸ್ತುಗಳ ಬಳಕೆಯನ್ನ ನಾವು ಮಾಡ್ತಾ ಇದ್ದೀವಿ.
ಇವು ಕೇವಲ ಅಂತಾರಾಷ್ಟ್ರೀಯ ವಿದೇಶಗಳಲ್ಲಿ ಈ ಮಾದಕ ವಸ್ತುಗಳ ಬಳಕೆ ಇತ್ತು, ನಮ್ಮ ದೇಶದಲ್ಲಿ ಇರಲಿಲ್ಲ. ಅದು ಇತ್ತೀಚಲಾಗಿ ಸ್ವತಂತ್ರ ಬಂದ ನಂತರ ಇತ್ತೀಚಲಾಗಿ ಅವುಗಳ ಪ್ರಭಾವ ನಮ್ಮ ದೇಶಗಳ ಮೇಲೆ ಆಗಿ ಆ ಮಾದಕ ವಸ್ತುಗಳ ಸೇವನೆಯಿಂದ ನಮ್ಮ ಸಮಾಜದ ಮೇಲೆ ಬಹಳಷ್ಟು ದುಷ್ಪರಿಣಾಮವನ್ನ ಆಗಿ ನಮ್ಮ ಸಮಾಜ ಹಿನ್ನಡೆ ಆಗಲಿಕ್ಕೆ ಕಾರಣೀಭೂತ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗಾಗಲೇ ಹೇಳಿದ ಹಾಗೆ ಈ ಮಾದಕ ವಸ್ತುಗಳು ಯಾವ ತಮಗೆಲ್ಲ ಗೊತ್ತಿರಬಹುದು. ದಿನನಿತ್ಯ ಸೇವನೆ ಮಾಡ್ತಕ್ಕಂಥ ವ್ಯಸನಿಗಳು ಈ ಗಾಂಜಾ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಹೇರಾನ್ ಆಗಿರ್ಬೋದು, ಕೋಕಿನ್ ಆಗಿರ್ಬೋದು, ಈ ಬ್ರ್ಯಾಂಡಿ ವಿಸ್ಕಿ ಸಹಿತ ಮಾದಕ ವಸ್ತುಗಳೇ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಇದ್ರ ಜೊತೆಗೆ ಮೆಡಿಕಲ್ ಶಾಪ್ನಲ್ಲಿ ಸಿಗುವಂತ ನಿದ್ರೆ ಗುಳಿಗೆಗಳು ಅವು ಸಹಿತ ಮಾದಕ ವಸ್ತುಗಳೇ. ನಿದ್ದೆ ಬರಲಿಕ್ಕೆ ಇಂಜೆಕ್ಷನ್ ತಗೋತೀವಲ್ಲ ಅದನ್ನು ಮಾದಕ ವಸ್ತುಗಳೇ. ಇತ್ತೀಚಲಾಗಿ ಈ ಕೆಮ್ಮಿಗಾಗಿ ಔಷಧವನ್ನ ಸೈರಾಪ್ ಉಪಯೋಗಿಸ್ತೀವಿ, ಆ ವಸ್ತುಗಳು ಸಹಿತ ಮಾದಕ ವಸ್ತುಗಳೇ. ಯಾಕಂದ್ರೆ ನೀವು ನೋಡ್ರಿ, ಕೆಮ್ಮಿನ ಔಷಧ ಒಂದು ಬಾಟ್ಲಿ ಫುಲ್ ಕುಡಿದು ಬಿಟ್ರೆ ಅದು ಇಷ್ಟಿರ್ತದೆ 100 ml. ಆ ಫುಲ್ ಕುಡಿದ್ರೆ ಅವನು ಆ ಪೂರ್ತಿ ದಿನ ಎಚ್ಚರ ಆಗುವುದಿಲ್ಲ, ಆ ಗುಂಗಿನಲ್ಲಿ ಇರ್ತಾನೆ. ಅದು ಸಹಿತ ಈ ಮಾದಕ ವಸ್ತು ಅಂತ ನಾವು ತಿಳ್ಕೋಬೇಕಾಗ್ತದೆ. ಇದ್ರ ಜೊತೆಗೆ ಸಿಗರೇಟು, ತಂಬಾಕು, ಗಸಗಸೆ, ನಾವು ದಿನನಿತ್ಯ ಉಪಯೋಗ ಮಾಡುವಂತ ಮಸಾಲೆ ಪದಾರ್ಥ ಗಸಗಸೆ ಸಹಿತ ಮಾದಕ ವಸ್ತು ಅಂತ ನಾವು ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ಇದನ್ನು ಈ ಎಲ್ಲ ವಸ್ತುಗಳನ್ನ ನಾವು ತೆಗೆದುಕೊಂಡಾಗ ನಮಗೆ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಬರ್ತದೆ ಅಂತೇಳಿ ನಮ್ಮ ಒಂದು ಭಾವನೆ. ಅದು ಕೇವಲ ಭ್ರಮೆ. ಅದಕ್ಕಾಗಿ ಇವ್ಯಾವುದೇ ವಸ್ತುಗಳನ್ನ ಯಾರು ತೆಗೆದುಕೊಳ್ಳಬಾರದು ಅಂತೇಳಿ ಈ ಸಭೆ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಈ ವಸ್ತುಗಳನ್ನ ತಾವು ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಮಿದುಳಿನಲ್ಲಿ ಒಂದು ನೈಸರ್ಗಿಕವಾದ ರಾಸಾಯನಿಕ ಕ್ರಿಯೆ ಆಗಿ ಕಡಿಮೆ ಪ್ರಮಾಣದಲ್ಲಿ ನಮ್ಮ ನರಗಳಲ್ಲಿ ಡುಪೈಮಿನ್ ಅಂತ ಈಗಾಗಲೇ ಹೇಳಿದ್ರು, ಡುಪೈಮಿನ್ ಅನ್ನುವ ದ್ರವ ಬಿಡುಗಡೆಯಾಗಿ ಇವೆಲ್ಲ ಮಾದಕ ವಸ್ತುಗಳನ್ನ ಸೇವಿಸಿದಾಗ ನಮ್ಮ ಮಿದುಳಿನಲ್ಲಿ ಡುಪೈಮಿನ್ ಎನ್ನುವ ದ್ರವ ಬಿಡುಗಡೆಯಾಗಿ ನಮ್ಮ ದೇಹದಲ್ಲಿ ವಿಪ್ಲೇರಿಯಾ ಅನ್ನುವ ಹಾಗೆ ಒಂದು ಉಂಟು ಮಾಡ್ತದೆ. ವಿಪ್ಲೇರಿಯಾ ಅಂದ್ರೆ ದೇಹದಲ್ಲಿ ಉಲ್ಲಾಸ. ನೀವು ನೋಡ್ಬೇಕು, ಈ ಡ್ರಗ್ಸ್ ಗಳನ್ನ ತೆಗೆದುಕೊಂಡಂತಹ ವ್ಯಕ್ತಿಗಳು ಸುಮ್ಮನೆ ನೋಡುವುದು, ಸುಮ್ಮನೆ ಈ ರೀತಿ ತಾವು ಗಮನಿಸಿರ್ಬೋದು. ಸುಮ್ಮನೆ ಮಾತಾಡುದು, ಹೆಚ್ಚು ಮಾತಾಡುದು, ಇಲ್ಕಂದ್ರೆ ಅಳ್ಕೋತ್ ಕುಂದ್ರುದು, ಕಣ್ಣೀರು ಹಾಕೊಂಡು ಒಂದೇ ಸುಮ್ಮನೆ ಅಳ್ಕೋತ್ ಕುಂದ್ರುದು, ಇಲ್ಕಂದ್ರೆ ಅಳುವನ್ನೇ ಸುಮ್ಮನೆ ಮಾತಾಡ್ತಾ ಕುಂದ್ರುದು. ಇವೆಲ್ಲ ಡ್ರಗ್ಸ್ ತೆಗೆದುಕೊಂಡ ವ್ಯಕ್ತಿಯ ಲಕ್ಷಣಗಳು. ಅದಕ್ಕಾಗಿ ತಾವೆಲ್ಲ ಈ ಡ್ರಗ್ಸ್ಗಳಿಂದ ದೂರ ಇರಬೇಕು. ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಚಟಗಳನ್ನ ತಾವೆಲ್ಲ ಬೆಳೆಸ್ಕೋಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವಿಶೇಷವಾಗಿ ಈ ಡ್ರಗ್ಸ್ ಎಡಿಕ್ಟ್ಗಳು ಈಗಾಗಲೇ ಹೇಳಿದಾಗೆ ಈ 14ರಿಂದ 18 ವರ್ಷ 14ರಿಂದ 18 ವರ್ಷನ ಹುಡುಗರು ಹೆಚ್ಚಾಗಿ ಡ್ರಗ್ಸ್ಗಳ ಸೇವನೆಯನ್ನ ಮಾಡ್ತಾರೆ. ಅದು ಹಾವಳಿ ಮುದ್ದೇಬೇಳದಲ್ಲಿ ಸಹಿತ ಇದೆ. ತಾವು ಗಮನಿಸಿರಬಹುದು. ಆ ಒಂದು ಹಾವಳಿಯನ್ನ ತಾವು ಸಹಿತ ತಡೆಗಟ್ಟಬೇಕು. ತಮ್ಮ ಯಾರಾದರೂ ಗೆಳೆಯರು ಡ್ರಗ್ಸ್ ಸೇವನೆಯಿಂದ ಬಳಲ್ತಿದ್ದಿದ್ರೆ, ಡ್ರಗ್ಗಿಸ್ಟ್ ಆಗಿದ್ರೆ ಅದನ್ನ ದೂರ ಮಾಡಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಡ್ರಗ್ಸ್ ಈ ಕ್ರೀಡಾಪಟುಗಳು ಸಹಿತ ಸೇವನೆ ಮಾಡ್ತಾರೆ. ಜೊತೆಗೆ ಈ ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ನಮ್ಮ ಮೈಯಲ್ಲಿ ಶಕ್ತಿ ತುಂಬುತ್ತದಂತೇಳಿ ಈ ಡ್ರಗ್ಸ್ ಅನ್ನ ಉಪಯೋಗ ಮಾಡಿಕೊಂಡು ಕ್ರೀಡಾಪಟುಗಳು ತಾವು ನೋಡಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಅವನು ಆ ಗೇಮದಿಂದ ಕಿಕ್ಔಟ್ ಮಾಡಿದ್ದು ಸಹಿತ ತಮಗೆ ಗೊತ್ತಿರಬಹುದು. ಯಾಕಂದ್ರೆ
ಯಾವುದೇ ಒಬ್ಬ ವ್ಯಕ್ತಿ ಈ ಡ್ರಗ್ಸ್ ಅನ್ನ ಸೇವನೆ ಮಾಡಿ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಬಾರದು ಅನ್ನೋ ಕಾನೂನು ಇದೆ. ಆದ ಕಾರಣ ಆ ಕ್ರೀಡಾಪಟುಗಳು ಸಹಿತ ಇವತ್ತಿನ ದಿವಸ ಈ ಡ್ರಗ್ಸ್ ಎಡಿಕ್ಟ್ ಆಗಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಡ್ರಗ್ಸ್ ಮನೋರೋಗ ತಜ್ಞ ಮಂಜುನಾಥ್ ಮಸಳಿ, ತಂಗಡಿಗೆಯ ವೈದ್ಯಾಧಿಕಾರಿ ಸಂಗಮೇಶ್ ದಶವಂತ್ ವಿಶೇಷ ಉಪನ್ಯಾಸ ನೀಡಿದರು. ಸಿದ್ಧಗಂಗಾ ಪ್ಯಾರಾಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ವಿಎಸ್ ಮೇಟಿ, ಪ್ರಾಂಶುಪಾಲ ವಿನೋದ್ ಮೇತ್ರಿ, ಆರೋಗ್ಯ ಇಲಾಖೆಯ ಅನಸೂಯ ತೀರ್ಥಾಳ್, ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಂಬಾರ್, ದಲಾಯತ್ ಮಹಂತೇಶ್ ಹಚ್ಚರೆಡ್ಡಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇವತ್ತಿನ ಈ ಒಂದು ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಶ್ರೀ ರವೀಂದ್ರ ಕುಮಾರ್ ಪಿ ಕಟ್ಟಿಮಣಿ ಸರ್ ಅವರಿಗೆ, ಈ ರೀತಿ ಯಾರ್ದು ತೊಂದರೆಗೀಡಾದವ್ರು ಇದ್ರಪ್ಪ ಅದರಿಂದ ಹೊರಗಡೆ ಬರ್ಲಿ ಅನ್ನೋ ಅದಕ್ಕೋಸ್ಕರ ಮಾಡ್ತಾ ಇರೋದು. ಅಂಡ್ ಈಗೀಗ ಸಮಾಜದಲ್ಲಿ ಬಹಳ ಕೆಟ್ಟ ಸುದ್ದಿಗಳು, ಕೆಟ್ಟ ಹವ್ಯಾಸಗಳು, ಕೆಟ್ಟ ಮೆಸೇಜ್ಗಳು ಬಹಳ ಬೇಗ ಸ್ಪ್ರೆಡ್ ಆಗ್ತಾ ಇದಾವ. ಒಳ್ಳೆ ಮೆಸೇಜ್ಗಳು ಸ್ಪ್ರೆಡ್ ಆಗ್ತಾ ಇಲ್ಲ. ಸತ್ಯ ಚಪ್ಪಲಿ ಹಾಕೋತಿರ್ತಂದ್ರೆ ಸುಳ್ಳು ಊರೆಲ್ಲ ಸುತ್ತ ಬಂದ್ಬಿಡತ್ತದ. ಸೊ ಈ ರೀತಿ ಸಮಸ್ಯೆ ಆಗ್ತಾ ಇರೋದ್ರಿಂದ ನಿಮ್ಗ ಕೆಟ್ಟ ವಿಷಯಗಳು ಬೇಗ ಅಟ್ರಾಕ್ಟ್ ಆಗ್ಬಿಡತ್ತವ. ಅದಾಗಬಾರ್ದು ಉದ್ದೇಶಕ್ಕೋಸ್ಕರ ಈ ರೀತಿ ಕಾರ್ಯಕ್ರಮಗಳಲ್ಲಿ ಒಂದು ಎರಡು ಮೂರು ಮಾತುಗಳನ್ನ ಕಿವ್ಯಾಗ ನೀವು ಕೇಳಿದ್ರಪ್ಪ ಅಂತಂದ್ರೆ ನೀವು ಒಳ್ಳೆ ವ್ಯಕ್ತಿಗಳಾಗ್ತೀರಿ, ನೀವು ಒಳ್ಳೆ ವಿದ್ಯಾರ್ಥಿಗಳಾಗ್ತೀರಿ, ಒಳ್ಳೆ ಮಗಳಾಗ್ತೀರಿ, ಒಳ್ಳೆ ಮಗ ಆಗ್ತೀರಿ, ಒಳ್ಳೆ ಅಣ್ಣ ಆಗ್ತೀರಿ, ಒಳ್ಳೆ ರಿಲೇಷನ್ ಆಗ್ತೀರಿ. ಅಂಡ್ ಯು ವಿಲ್ ಬಿಕಮ್ ಎ ವೆರಿ ಗುಡ್ ಸಿಟಿಸನ್ ಆಫ್ ಇಂಡಿಯಾ. ನೀವು ಒಳ್ಳೇದು ಭಾರತೀಯ ನಾಗರಿಕರಾಗಬಹುದು. ಯಾಕೆ ವಿಷಯ ನಾವು ಇದು ಹೇಳ್ಬೇಕಾಗಿದೆ ಅಂದ್ರೆ ರೀ, ಈಗ ಮೀಡಿಯಾದಲ್ಲೆಲ್ಲ ಇದೇ ಸುದ್ದಿಗಳು ಬರ್ತಾ ಇದಾವೆ. ಅಂಡ್ ಯುವ ಜನತೆ ಕ್ಯೂರಿಯಾಸಿಟಿಗೋಸ್ಕರ ಅಥವಾ ಕುತೂಹಲಕ್ಕೋಸ್ಕರ ಶುರು ಮಾಡಿ ಆಮೇಲೆ ಇದರಿಂದ ಹೊರಗೆ ಬರೋದು ಕಷ್ಟ ಆಗ್ತದೆ. ನಾನು ಬರೀ 3 ವಿಷಯದ ಬಗ್ಗೆ ಅಷ್ಟೇ ಮಾತಾಡ್ತೇನೆ. ಇನ್ನೂ ನಮ್ಮ ಇವರು ಮಾರ್ಗದರ್ಶಿ ಸರ್ ಒಳ್ಳೆ ಸ್ಪೀಕರ್ ಅದಾರ, ಸಂಗಮೇಶ್ ಸರ್ ಒಳ್ಳೆ ಸ್ಪೀಕರ್ ಅದಾರ. ನಾನು 3 ವಿಷಯ ಮಾತಾಡ್ತೇನೆ, ಇನ್ನು ಹಲವಾರು ಜನ. ಅಂಡ್ ಯಾಕೆ ವಿಷಯ ಮಾಡ್ಬೇಕಪ್ಪ ಅಂತ, ಯಂಗ್ ಜನರೇಷನ್ ಇದರಿಂದ ಹೊರಗಡೆ ಇರೋಣ, ಯಂಗ್ ಜನರೇಷನ್ ಇದರಿಂದ ನಾವು ದೂರ ಇಡೋಣ. ವೈ? ಬಿಕಾಸ್ ನಮ್ಮ ದೇಶದ ಭವಿಷ್ಯ ನೆಕ್ಸ್ಟ್ ಡಿಪೆಂಡ್ ಇರೋದೇ ನಿಮ್ಮ ಮೇಲೆ. ನೀವೇ ದೊಡ್ಡ ಹುದ್ದೆಯಲ್ಲಿ ಇರೋರು, ನೆಕ್ಸ್ಟ್ ನೀವೇ MLAಗಳಾಗೋರು, ಪೊಲಿಟಿಷಿಯನ್ಸ್ಗಳಾಗೋರು, IAS ಆಫೀಸರ್ಗಳಾಗೋರು, ಡಾಕ್ಟರ್ಸ್ಗಳಾಗೋರು, ಇಂಜಿನಿಯರ್ಸ್ಗಳಾಗೋರು, ಕಾಂಟ್ರಾಕ್ಟರ್ಗಳಾಗೋರು, ಅಡ್ವೊಕೇಟ್ಗಳಾಗೋರು. ಸಮಾಜ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಯಂಗ್ ಜನರೇಷನ್ ಚಲೋ ಇತ್ತಪ್ಪ ಅಂದ್ರೆ ದೇಶದ ಭವಿಷ್ಯ ಚಲೋ ಇರ್ತದೆ. ಒಂದು ಯಾವುದೇ ದೇಶ ಹಾಳಾಗ್ಬೇಕಪ್ಪ ಅಂತಂದ್ರೆ ನ್ಯೂಕ್ಲಿಯರ್ ಬಾಂಬ್ಗೆ ಅವಶ್ಯಕತೆ ಇಲ್ಲ, ನ್ಯೂಕ್ಲಿಯರ್ ಬಾಂಬ್ಗೆ ಅವಶ್ಯಕತೆನೇ ಇಲ್ಲ. ಯುವ ಜನತೆಯಲ್ಲಿ ಗಲೀಜ್ ವಿಚಾರ ಬಿತ್ತಿದ್ರೆ ಸಾಕು ತಲೆಯಲ್ಲಿ, ದೇಶ ನಿಧಾನ ತಾನೇ ಹಾಳಾಗ್ಬಿಡ್ತದಂತ. ಅದಕ್ಕೋಸ್ಕರ ನಮ್ಮ ದೇಶ ಗಟ್ಟಿ ಇರ್ಬೇಕಪ್ಪ, ನಿಮ್ಮಂತ ಯುವ ಜನತೆಯರು ಗಟ್ಟಿಯಾಗಿರ್ಬೇಕು, ನಿಮ್ಮ ವ್ಯಕ್ತಿತ್ವ ಚಲೋ ಇರ್ಬೇಕು, ನೀವು ದೇಶದ ಬಗ್ಗೆ ಒಳ್ಳೆ ವಿಷಯಗಳನ್ನ ಹಾಕೋಬೇಕು. ನೀವು ಕೂಡ ಚಲೋ ಮನುಷ್ಯ ಆದ್ರಪ್ಪ ದೇಶ ಡೆಫಿನೆಟ್ಲಿ ಚಲೋ ಆಗಿ ಆಗ್ತದೆ. ಅದಕ್ಕೋಸ್ಕರ ಈ ಮಾದಕ ವಸ್ತುಗಳ ವಿಷಯ ನಿಮ್ಗೆ ಮುಂಚೆ ಹೇಳಿದಪ್ಪ ಅಂತ ಇದರಿಂದ ನೀವು ದೂರ ಇರಬಹುದು. ಈಗ ನಾವು ಹೇಳಿರುವಂತ ವಿಷಯಗಳು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆ ಸಂಬಂಧಿಕರಲ್ಲೂ ಕೂಡ ಆಗಿರಬಹುದು, ನಿಮ್ಮ ಮನೆ ಪಕ್ಕದಲ್ಲೂ ಆಗಿರ್ಬೋದು, ನಿಮ್ಮ ಮನೆಯಲ್ಲೂ ಕೂಡ ಆಗಿರ್ಬೋದು. ಅಷ್ಟು ಸಾಮಾನ್ಯ ಸಂಗತಿಗಳದಾವ, ಅಷ್ಟು ಸಾಮಾನ್ಯ ವಿಷಯಗಳದಾವ. ಕೆಲವೊಂದ್ಸರಿ ಇದ ಕಡೆ ನಾವು ಗಮನ ಹರಿಸೋದಿಲ್ಲ. ಗಮನ ಹರಿಸೋದು ಭಾಳ ಇಂಪಾರ್ಟೆಂಟ್. ನಾನು ಈಗ ವಿಷಯ ನೆಕ್ಸ್ಟ್ ಒಂದು ಟಾಪಿಕ್ 2 ವಿಷಯ, ಈ ಮಾದಕ ವಸ್ತುಗಳು ಯಾಕೆ ಮಾಡ್ತಾರ, ಅದಕ್ಕೆ ಹೆಂಗ್ ಮನುಷ್ಯ ಟ್ರ್ಯಾಪ್ ಆಗ್ತಾನ, ಅಂಡ್ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ನಾನು ಮಾತಾಡ್ತೇನೆ. 2 ವಿಷಯ ಮಾತಾಡ್ತೇನೆ. ಕೆಲವೊಂದು ವಿಷಯಗಳನ್ನ ನಾನು ಉಳಿದ ಸ್ಪೀಕರ್ಸ್ ಮಾತಾಡ್ತಾರೆ. ಈ ಮಾದಕ ವಸ್ತುಗಳು ಯಾಕೆ ಟ್ರ್ಯಾಪ್ ಆಗ್ತದಪ್ಪ ಮನುಷ್ಯಗಂದ್ರೆ ರೀ, ಯೂಶಲಿ ಈ ವಯಸ್ಸಲ್ಲಿ ಕ್ಯೂರಿಯಾಸಿಟಿ, ಕುತೂಹಲಕ್ಕೋಸ್ಕರ ಎಲ್ಲರೂ ಮಾಡತ್ತಾರ, ನಾನು ಮಾಡಿ ನೋಡೋಣ. ಇದೇನು ಅದಲ್ಲ, ಎಲ್ಲರೂ ಪದೇ ಹೇಳ್ತಾರಲ್ಲ, ಟಿವಿಯಾಗ ಅದೇ ಬರತ್ತದ, ಎಲ್ಲ ಕಡೆ ಸ್ಟಿಕ್ಕರ್ ಅದೇ ಅಂಟ್ಸಾರ, ಎಲ್ಲ ಕಡೆ ಅದು ಇದು ತೋರಿಸ್ತಾರ. ಕ್ಯೂರಿಯಾಸಿಟಿಗೋಸ್ಕರ ತುಂಬಾ ಜನ ಶುರು ಮಾಡ್ಬಿಡ್ತಾರೆ, ಯಂಗ್ ಜನರೇಷನ್ ಕುತೂಹಲಕ್ಕೋಸ್ಕರ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬಿಡ್ರಿ. ಹಂಗ ಕುತೂಹಲ ಮಾಡ್ಬೇಕಂದ್ರೆ ಬಹಳ ಒಳ್ಳೆ ವಿಷಯಗಳದಾವ, ಅದನ್ನ ಮಾಡಿ. ಕ್ರಿಕೆಟ್ ಆಡೋದಿರ್ಬೋದು, ವಾಲಿಬಾಲ್ ಆಡೋದಿರ್ಬೋದು, ಕಬಡ್ಡಿ ಆಡೋದಿರ್ಬೋದು, ಚೆಸ್ ಆಡೋದಿರ್ಬೋದು, ಒಳ್ಳೆ ವಿಷಯಗಳದಾವ. ಕೇರಮ್ ಆಡೋದಿರ್ಬೋದು, ಅಥವಾ ಏನೂ ಇಲ್ಲಪ್ಪ ಅಂತಂದ್ರೆ ಲೋಕಲ್ ಸ್ಥಳೀಯ ಕ್ರೀಡೆಗಳು ಬಹಳ ಇರ್ತಾವ. ಸ್ಥಳೀಯ ಕ್ರೀಡೆಗಳು ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಆಡಿದ್ರಲ್ಲಿ ಗೊತ್ತಿಲ್ಲ. ಕಟ್ಟಿಗೆಯಿಂದನೂ ಕೂಡ ನಾವು ಆಟ ಆಡಿದೆವು. ಏನೂ ಇಲ್ಲ ಅಂದ್ರೆ ಕಟ್ಟಿಗೆನೇ ಸಾಕು ಆಟ ಆಡಕ್ಕೆ. ಕಟ್ಟಿಗೆಯಿಂದ ಆಟ ಆಡ್ಬೋದು, ಕಟ್ಟಿಗೆಯಿಂದ ಕಲ್ಲಿಂದನೂ ಕೂಡ ಆಡ್ಬೋದು. ಅದು ಹಿಂಗದು ಮೇಲೆ ಹಾರಿಸಿ ಆಡ್ತಾರಲ್ಲ, ಅದೇ ನಂಗೆ ಗೊತ್ತಿಲ್ಲ ಏನಂತಾರೇನೋ, ಬಟ್ ಇಟ್ ಈಸ್ ಆಲ್ಸೋ ಗೇಮ್. ನೀವು ಖುಷಿಯಾಗಿರೋದಕ್ಕೋಸ್ಕರ ಒಳ್ಳೆಗೋಸ್ಕರ ದೊಡ್ಡ ಗ್ಯಾಜೆಟ್ಸ್ಗಳು ಬೇಕು, ತುಟ್ಟಿ ಮೊಬೈಲ್ ಬೇಕೆ ಅಂತ ಏನಲ್ಲ. ಏನೂ ಇಲ್ಲಾಂದ್ರೆ ನೀವು ಮನೆಯಲ್ಲಿರುವಂತ ಸಾಮಾನ್ಯ ವಸ್ತುಗಳನ್ನು ತಗೊಂಡು ಆಡ್ಬೋದು. ಅಂತ ವಿಷಯಗಳನ್ನ ನೀವು ರೂಢಿ ಹಾಕೊಂಡ್ರಪ್ಪ ಅಂತಂದ್ರೆ ಈ ಮಾದಕ ವಸ್ತು ದೂರ ಇರ್ಬೋದು. ಕುತೂಹಲಕ್ಕೋಸ್ಕರ ಶುರು ಮಾಡಿ ನಿಧಾನ ಒಂದ್ಸಲ ಶುರು ಮಾಡಿದ್ರೆ ಏನ್ಬಿಡ್ತದೆ, ಬ್ರೈನಿಗೆ ಅಟ್ಯಾಕ್ ಮಾಡ್ಬಿಡ್ತದೆ. ಬ್ರೈನಿಗೆ ಅಟ್ಯಾಕ್ ಮಾಡಿ ಒಂದು ರೀತಿ ಅವ್ರಿಗೆ ಖುಷಿ ಅನ್ಸಕ್ ಶುರು ಆಗ್ಬಿಡ್ತಾರೆ. ಆ ಒಂದ್ಸಲ ಖುಷಿ ಅಂತ ಶುರುವಾಗಿ ಒಂದೇನೋ ಬ್ರೈನ್ ಅಲ್ಲಿ ಸೆರೋಟೋನಿನ್ ಹಾಗೂ ಡೋಪಮಿನ್ಗಳು 2 ಕೆಮಿಕಲ್ ಇರ್ತಾವೆ. ನೀವೆಲ್ಲ ಓದಿರ್ತೀರ, ಸೆರೋಟೋನಿನ್ ಹಾಗೂ ಡೋಪಮಿನ್, ಅವು ಏರುಪೇರು ಆಗ್ಬಿಡ್ತಾವೆ.
ಅವ್ರು ಏರುಪೇರು ಆಯ್ತಪ್ಪ ಅಂತಂದ್ರೆ ಆ ಮಾದಕ ವಸ್ತುಗಳು ಬ್ರೈನ್ ಅನ್ನು ಹೈಜಾಕ್ ಮಾಡ್ಬಿಡ್ತಾರೆ. ರಿವಾರ್ಡ್ ಸೆಂಟರ್ ಅಂತ ಒಂದು ಇರ್ತದೆ ಬ್ರೈನ್ ಅಲ್ಲಿ, ಅದ್ರ ಹೋಗಿ ಅದು ಆಕ್ಟ್ ಮಾಡ್ತಾರೆ. ನೀವು ಯಾವುದೋ ಒಂದು ಒಳ್ಳೆ ವಿಷಯ ಅಥವಾ ಒಳ್ಳೆ ಒಂದು ವಸ್ತು ತಿಂದ್ರೆ ಅನ್ಕೋರಿ, ಫಾರ್ ಎಕ್ಸಾಂಪಲ್ ಏನೋ ಚಾಕ್ಲೇಟ್ ತಿಂದ್ರೆ ಅನ್ಕೋರಿ, ಅಥವಾ ಶೇಂಗಾದ ಹೋಳಿಗೆ ಸಮಥಿಂಗ್ ಏನೋ ತಿಂದ್ರೆ ಅನ್ಕೋರಿ, ಮತ್ತೊಂದ್ಸಲ ತಿನ್ಬೇಕು ಅನಿಸ್ತದೆ. ಬಿಕಾಸ್ ಬ್ರೈನಿಗೆ ಅದು ರಿವಾರ್ಡ್ ಸೆಂಟರ್ ಒಳ್ಳೆ ಖುಷಿ ಕೊಡ್ತದೆ. ಈ ಮಾದಕ ವಸ್ತುಗಳು ಕೂಡ ಅದೇ ರೀತಿ. ಒಂದ್ಸಲ ಬೈ ಮಿಸ್ಟೇಕ್ ಇಂದ ಶುರು ಮಾಡಿದ್ರಪ್ಪ ಅಂತಂದ್ರೆ ಮತ್ತೆ ಪದೇ ಪದೇ ಅದೇ ಮಾಡ್ಬೇಕು ಅನ್ಸ್ಬಿಡ್ತದೆ. ನಿಧಾನವಾಗಿ ಮೆದುಳಿನ ಕೆಪಾಸಿಟಿ ಕಮ್ಮಿ ಆಗ್ಬಿಡ್ತದೆ. ಮೆದುಳಿನ ಕೆಪಾಸಿಟಿ ಕಮ್ಮಿ ಆಯ್ತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಬಹಳ ತೊಂದರೆ. ಯಾಕೆ ಹೇಳ್ರಿ, ನೀವು ಮಾರ್ಚ್ ಏಪ್ರಿಲ್ ಅಲ್ಲಿ ಓದಿರೋದನ್ನ ಜೂನ್ ಜುಲೈದಾಗ ಓದಿರೋದನ್ನ ಮಾರ್ಚ್ ಏಪ್ರಿಲ್ ತನಕ ನೆನ್ಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ಬರೀಬೇಕು. ನಿಧಾನವಾಗಿ ಮೆದುಳಿನ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಮರುವಿನ ಸಮಸ್ಯೆ, ಏಕಾಗ್ರತೆ ಕೊರತೆ, ಕಾನ್ಸಂಟ್ರೇಷನ್ ಇರೋದಿಲ್ಲ, ಸಿಟ್ಟು ಅನ್ಸೋದು, ಕಿರಿಕಿರಿ ಅನ್ಸೋದು, ನಿದ್ದೆ ಬರೋದಿಲ್ಲ ಸರಿಯಾಗಿ, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ಏನಾಗ್ತದೆ ಹೇಳ್ರಿ, ಮಾರ್ಕ್ಸ್ ಕಮ್ಮಿ ಬರ್ತದೆ. ಕೆಲವೊಂದ್ಸಲ ಎಕ್ಸಾಮ್ ಅಲ್ಲಿ ಫೇಲ್ ಕೂಡ ಆಗ್ಬೋದು. ಫೇಲ್ ಆದ್ರಪ್ಪ ಅದು ಮಾರ್ಕ್ಸ್ ಕಮ್ಮಿ ಬಂದ ಮತ್ತಷ್ಟು ಟೆನ್ಷನ್ಗಳು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದಿಲ್ಲ ಒಂದು ಸಮಸ್ಯೆಗಳು ಈಡಾಗೋದ್ರಿಂದ ಇದರಿಂದ ನಾವು ದೂರ ಇರಬೇಕು. ಅಂಡ್ ಇನ್ನೊಂದು ಯಾಕೆ ಇದು ಶುರು ಮಾಡ್ತಾರಪ್ಪ ಅಂತ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ. ಪಿಯರ್ ಪ್ರೆಷರ್, ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ. ಯಾರೋ ಒಬ್ಬ ಫ್ರೆಂಡ್ ದೋಸ್ತ ಇದು ತಗೋರು ಚಲೋ ಅದ, ನಾನು ತಗೊಂಡು ನೀನು ತಗೋತೀನಿ, ಹೌದಾ? ನಿಧಾನವಾಗಿ ಫ್ರೆಂಡ್ಸ್ ಫೋರ್ಸ್ ಮಾಡಿದಕ್ಕೋಸ್ಕರ ಗೊತ್ತಿಲ್ಲದೇನೆ ಶುರು ಮಾಡ್ಬಿಡ್ತಾರೆ. ದೋಸ್ತ್ ಹೇಳಾಗತ್ತಾನ ಮಾಡೋಣ ತಗೋ ಅಂತ ಹೇಳಿ. ಕೆಲವೊಂದ್ಸಲ ಏನಾಗಿರ್ತದ್ರೆ ಅಂದ್ರೆ ಈ ಟೈಮಲ್ಲಿ ನೀವು ವಿದ್ಯಾರ್ಥಿಗಳು ಹೆಂಗಿರುತ್ತೆ, ನಾವು ಈ ವಯಸ್ಸು ದಾಟಿನೇ ಬಂದಿರೋದು. ಕೆಲವೊಂದ್ಸಲ ನೀವು ಅಪ್ಪ ಅಮ್ಮಗೆ ಒಲ್ಲಂದಿರ್ತೀರಿ. ಅಪ್ಪ ಹೇಳಿದ ಮಾತು ಕೇಳೋದಿಲ್ಲ, ಅಮ್ಮ ಹೇಳಿದ ಮಾತು ಕೇಳೋದಿಲ್ಲ, ಅಣ್ಣ ಹೇಳಿದ ಮಾತು ಕೇಳೋದಿಲ್ಲ, ಕೆಲವೊಂದ್ಸಲ ಶಿಕ್ಷಕರು ಹೇಳಿದ್ದು ಮಾತು ಕೇಳೋದಿಲ್ಲ. ಕರೆ ದೋಸ್ತರ ಮಾತು ಒಟ್ಟ ಕೇಳ್ತಿರ್ತೀವಿ. ಅವ್ರಿಗೆ ಒಟ್ಟವಲ್ಲ ನಾನು ದೋಸ್ತ ಹೇಳ್ತಾನೆ, ದೋಸ್ತ್ ನಡೆಯುತ್ತೆ ಅಡ್ಡಾಡಕ್ ಹೋಗ್ಬೇಕು, ಕ್ಲಾಸ್ ಅಟೆಂಡ್ ಆಗೋದು ಬೇಡ, ಹೋಗ್ಬಿಡ್ತೀರ ಅಂತ. ಅದಕ್ಕೂ ಕೆಟ್ಟ ವಿಷಯಗಳು ಕೂಡ ನೀವು ಅಲ್ಲ ಅನ್ನೇಬೇಕು. ಒಳ್ಳೆ ವಿಷಯ ಇದ್ರೆ ಹೂ ಅಂದ್ರಿ, ಕೆಟ್ಟ ವಿಷಯ ಇದ್ರೆ ಬೇಡ. ಸರ್ವಜ್ಞ ಒಂದು ಮಾತು ಹೇಳ್ತಾನಲ್ರಿ, ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವು ಬಚ್ಚಲು ಮೋರಿಯಂತೆ ಸರ್ವಜ್ಞ. ಅದಕ್ಕೋಸ್ಕರ ಈ ದೊಡ್ಡ ದೊಡ್ಡ ಏನದು ನಮ್ಮ ಜನ ಏನಿದಾರಲ್ಲ, ಸರ್ವಜ್ಞ ಇರ್ಬೋದು, ಬಸವಣ್ಣ ಇರ್ಬೋದು, ಕನಕದಾಸ್ ಇರ್ಬೋದು, ಅವರು ಸುಮ್ಮನೆ ಹೇಳಿಲ್ರಿ, ಒಳ್ಳೆ ಒಳ್ಳೆ ವಿಷಯಗಳನ್ನ ನಮ್ಮ ಇದರಲ್ಲಿ ಬಿಟ್ಟು ಹೋಗಿದ್ದಾರೆ. ನಾವೇನು ಮಾಡೋದ ಅವಶ್ಯಕತೆ ಇಲ್ಲ, ಫಾಲೋ ಮಾಡಿದ್ರೆ ಸಾಕು. ನಾವೀಗ ದೊಡ್ಡ ಸಾಧನೆ ಮಾಡೋ ಅವಶ್ಯಕತೆ, ಅವ್ರು ಹೇಳಿದ್ರೆ ಒಂದು 2-3 ಪಾಯಿಂಟ್ ನೀವು ಫಾಲೋ ಮಾಡಿದ್ರೆ ಸಾಕು. ಒಂದು ಇದರಲ್ಲಿ ಒಂದು ಗ್ರಾಫ್ ಅದ, ಹೆಂಗ ಗ್ರಾಫ್ ಅಂದ್ರೆ ರೀ, ನೀವು ದಿನಾಲು 1% ಹುಷಾರ್, 1% ಚಲೋ ಆದ್ರೆ ಸಾಕು. 1% ಬೆಟ್ರಿ ಎವ್ರಿ ಡೇ ಬೈ ದ ಎಂಡ್ ಆಫ್ 1 year, 1 ವರ್ಷದ ಕೊನೆಗೆ ನಿಮ್ದು ಒಳ್ಳೆ ಆಗೋದು ಪ್ರತಿಶತ 37% ಜಾಸ್ತಿ ಆಗ್ತದೆ. ದಿನಾಲು 1% ಚಲೋ ಆಗತ್ತೆ. 1%, 100% ಮಾತ್ರ ನೀವು ಒಂದು ಒಳ್ಳೆ ಹೆಜ್ಜೆ ದಿನಾಲು ಇಟ್ಟರೆ ಅನ್ಕೋರಿ, ಬೈ ದ ಎಂಡ್ ಆಫ್ 1 year 37% ಜಾಸ್ತಿ ಆಗ್ತದೆ ನಿಮ್ಮ ಪರ್ಫಾರ್ಮೆನ್ಸ್. ಫಾರ್ ಎಕ್ಸಾಂಪಲ್, ನೀವು ಬರೀ 35% ತಗೊಳ್ಳೋರಿದ್ರಪ್ಪ, ಜಸ್ಟ್ ಪಾಸ್ ಆಗೋರಿದ್ರಪ್ಪ ಅಂತಂದ್ರೆ ಇವತ್ತಿನಿಂದ ಶುರು ಮಾಡಿ ದಿನಾಲು 1% ಚಲೋ ಆಗ್ತೇನೆ, ಹುಷಾರಾಗ್ತೇನೆ, ಚಂದ ಆಗ್ತೇನೆ ಅನ್ಕೊಂಡ್ಬಿಟ್ರಿ, ಬೈ ದ ಎಂಡ್ ಆಫ್ 1 year ನಿಮ್ ಪರ್ಸೆಂಟ್ 37% ಜಾಸ್ತಿ ಆಗ್ತದೆ. 35 ಮಾಡೋರು 35 + 37 ಎಷ್ಟಾಯ್ತು? 72%. ಜಸ್ಟ್ ಪಾಸ್ ಆಗ್ಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಆಗಿಬಿಡ್ತೀರಿ. ಒಳ್ಳೇದಲ್ಲ? ಬಹಳ ಹೈರಾಣ ಅವಶ್ಯಕತೆ ಇಲ್ಲ. ಒಟ್ಟಿಗೆ ಹೋದ ದಿನಾಲು 1% ಜಾಸ್ತಿ, 1% ಚಲೋ ಆಗುತ್ತೆ. 1% ಮಾತ್ರ. ನಾ ಹೇಳುವಂತ ವಿಷಯಗಳು ಬಹಳ ಪ್ರಾಕ್ಟಿಕಲ್ ಇರ್ತವೆ. ನಾವು ಸುಮ್ಮನೆ ಗಾಳಿಯಲ್ಲಿ ಮಾತಾಡೋದು ಕಷ್ಟ. ಬಿಕಾಸ್ ಆಸ್ ಪ್ರಾಕ್ಟಿಕಲ್ ಆಸ್ ಪಾಸಿಬಲ್. ಅಂಡ್ ಎಷ್ಟು ಜನ ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ ಓದ್ತೀರಿ? ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ 5 ರೂಪಾಯಿ 6 ರೂಪಾಯಿ ಬೀಳ್ತದೆ ಅಷ್ಟೇ ನ್ಯೂಸ್ ಪೇಪರ್. ಒಬ್ಬರೇ ಓನ್ಲಿ 1% ಇದು ರೀಡಿಂಗ್ ಇರ್ತದೆ. ಎಷ್ಟು ಜನ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀರಿ? ಚಟ ಹಾಕೊಂಡ್ಬಿಟ್ರಪ್ಪ ಅಂತಂದ್ರೆ ಕೆಟ್ಟ ಚಟಗಳು ದೂರ ಇರ್ತವೆ, ನಿಮ್ದು ವ್ಯಕ್ತಿತ್ವ ವಿಕಸನ ಆಗ್ತದೆ. ದಯವಿಟ್ಟು ದಿನಾಲು ನ್ಯೂಸ್ ಪೇಪರ್ ಓದೋದನ್ನ ರೂಢಿ ಹಾಕೋದು. ಎಷ್ಟು ಜನ ರೆಗ್ಯುಲರ್ ಆಗಿ ಲೈಬ್ರರಿಗೆ ಹೋಗ್ತೀರಿ? ಲೈಬ್ರರಿ, ನಗರ ಕೇಂದ್ರ ಗ್ರಂಥಾಲಯಗಳತ್ತಿರ್ತವ್ರಿ. ಲೈಬ್ರರಿಗೆ ಎಷ್ಟು ಜನ ಹೋಗ್ತೀರಿ? ದಯವಿಟ್ಟು ಲೈಬ್ರರಿಗೆ ಹೋಗೋದನ್ನು ಕೂಡ ರೂಢಿ ಹಾಕೋದು. ಲೈಬ್ರರಿಗೆ ಹೋಗೋದನ್ನು ಫ್ರೀಯಾಗಿ, ನೀವು ಏನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಪುಸ್ತಕಗಳನ್ನು ಓದಬಹುದು. ನಿಮ್ಮ ಕಾಲೇಜಲ್ಲಂತೂ ಸಣ್ಣ ಸಣ್ಣ ಲೈಬ್ರರಿಗಳು ಇರ್ತಾವ. ಆ ಲೈಬ್ರರಿ ಹೋಗುವ ಅಡ್ವಾಂಟೇಜ್ಗಳೇನಪ್ಪ ಅಂತಂದ್ರೆ ಕನಕದಾಸರ ವಚನಗಳಿರ್ತಾವ, ಕನಕದಾಸ ಬರೆದಿರುವಂತಹ ವಿಶ್ವೇಶ್ವರ ಪುಸ್ತಕಗಳು, ಅವ್ರು ಬರೆದಿರುವಂತಹ ಅಂಬೇಡ್ಕರ್ ಜಿ ಬರೆದಂತ ಪುಸ್ತಕಗಳು, ಗಾಂಧೀಜಿಯವರು ಬರೆದ ಪುಸ್ತಕಗಳು, ನೆಹರು ಬರೆದ ಪುಸ್ತಕಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೆದಿರುವಂತಹ ಪುಸ್ತಕಗಳು ಇರ್ತಾವ. ನೀವು ಸ್ವಲ್ಪ ಓದ್ರಿ, ಸ್ವಲ್ಪ ಹುಷಾರಾಗ್ತೀರಿ, ಸ್ವಲ್ಪ ಶಾಣೆ ಆಗ್ತೀರಿ. ವೈ? ಬಿಕಾಸ್ ನೀವು ಹೊರಗಡೆ ಬಂದ ತಕ್ಷಣ ಕಾಂಪಿಟೇಷನ್ ಬಹಳ ಅದ. ನೀವು 90 ಮಾಡಿದ್ರಪ್ಪ ಅಂತ 91 ಮಾಡಿದವ್ರೊಬ್ರು ಇರ್ತಾರೆ, 95 ಮಾಡಿದ್ರೆ 96 ಮಾಡಿದವ್ರು ಇರ್ತಾರೆ. ಅವೆರಡಕ್ಕೂ ಕಾಂಪಿಟೇಷನ್ ಮಾಡಿದಾಗ ನೀವು ಜಾಸ್ತಿ ಯಾವಾಗ ಆಗ್ತೀರಪ್ಪ ಅಂತ ನಿಮ್ದು ಎಕ್ಸ್ಟ್ರಾ ಕೌಶಲ್ಯಗಳು, ಎಕ್ಸ್ಟ್ರಾ ಸ್ಕಿಲ್ಸ್ಗಳು, ನೀವು ಒಳ್ಳೆ ಸಮಯವನ್ನ ಯಾವ ರೀತಿ ಬಳಸಿರ್ತೀರಿ ಅದ್ರ ಮೇಲೆ ನಿಮ್ದು ಪರ್ಫಾರ್ಮೆನ್ಸ್ ಡಿಪೆಂಡ್ ಇರುತ್ತೆ. ಅದ್ರ ಮೇಲೆ ನಿಮ್ ನೌಕರಿ ಎಲ್ಲ ಸಿಗ್ತದೆ. ಯಾರು ಸಮಯದ ಸರಿಯಾಗಿ ಸದುಪಯೋಗ ಪಡ್ಕೋತಾರಲ್ಲ ಅವ್ರು ಯೂಶಲಿ ಇಂಥ ಕೆಟ್ಟ ಚಟಗಳೇನೋ ಬರೋದಿಲ್ಲ. ನಾನೇನ್ ಬಯಸ್ತೇನೆ, ಇಲ್ಲಿರೋರು ಯಾರು ದಯವಿಟ್ಟು ಮುಂದೆ ಅಂತ ಮಾಡಕ್ ಹೋಗ್ಬೇಡ್ರಿ. ಯಾರಾದ್ರೂ ಬೈ ಮಿಸ್ಟೇಕ್ ಮಾಡ್ತಿದ್ರಪ್ಪ ಅಂತಂದ್ರೆ ಅವರಿಗೆ ಸಲಹೆ ಕೊಡ್ರಿ. ನೋಡಪ್ಪ ಹಿಂಗಿತ್ತ, ಇದರಿಂದ ಹೊರಗಡೆ ಬರ್ರಿ, ನಿಮ್ಗೇನ್ರ ಹಂಗೇನ್ರ ತ್ರಾಸ ಇತ್ತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗ್ತದೆ. ಉಚಿತವಾಗಿನೇ ನಾನು ಹೇಳ್ತೇನೆ, ಉಚಿತವಾಗಿನೇ ಟ್ರೀಟ್ಮೆಂಟ್ ಸಿಗ್ತದೆ. ಹೌದಾ? ನಿಧಾನವಾಗಿ ಶುರು ಮಾಡಿ ಟ್ರ್ಯಾಪ್ ಆಗಿಬಿಡ್ತದ. ಅಂಡ್ ಅದು ವಿಷಯ ಸೈಕಲ್ ತರ.
ವಿಶೇಷ ಸೈಕಲ್ ತರ ನಿಧಾನವಾಗಿ ನಿಮ್ಮನ್ನ ಸುಳಿಯ ತರ ಒಳಗಡೆ ಒಯ್ದ್ಬಿಡ್ತದೆ, ಆಮೇಲೆ ಹೊರಗೆ ಬರೋದು ಕಷ್ಟ ಆಗ್ತದೆ. ಹೌದಾ? ಅಂಡ್ ಈಗ ತುಂಬಾ ಜನ ಈ ಮಾದಕ ವಸ್ತು ಶುರು ಮಾಡಿ ದಾಸರಾದವರು ಇದರಿಂದ ಹೊರಗಡೆ ಹೇಗೆ ಬರ್ಬೇಕು ಅನ್ನೋದು ನಾನು ಹೇಳ್ತೇನೆ, ಆಯ್ತಾ? ಯಾಕೆ ಇದನ್ನ ಹೊರಗಡೆ ಬರ್ಬೇಕಪ್ಪ ಅಂತಂದ್ರೆ ನಮ್ಮ ಸಂಗಮೇಶ್ ಎಲ್ಲ ಇನ್ನು ಡೀಟೇಲ್ ಆಗಿ ಹೇಳ್ತಾರೆ ನಿಮ್ಗೆ. ಡೆಫಿನೆಟ್ಲಿ ಯಾರು ಚಟ ಮಾಡ್ತಿರ್ತಾರ ಅವ್ರು ಸತ್ತೋಗ್ತಾರಲ್ಲ. ಸರ್ವಜ್ಞ ಒಂದು ವಚನ ಹೇಳ್ತಾರೆ, ವ್ಯಸನದಲ್ಲಿ ದೇಹವು ಮಸಣವನ್ನು ಕಾಣುವುದಂತ. ವ್ಯಸನ ಬಿಟ್ಟು ಹಸನಾಗಿ ದುಡಿದರೆ ಅಶನ ವ್ಯಸನಗಳು ಸರ್ವಜ್ಞ. ಯಾರು ವ್ಯಸನ ಮಾಡ್ತಾರೆ, ವ್ಯಸನ ಅಂದ್ರೆ ಕೆಟ್ಟ ಚಟಗಳು, ವ್ಯಸನದಲ್ಲಿ ದೇಹವು ಮಸಣವನ್ನು ಕಾಣುವುದು. ವ್ಯಸನ ಬಿಟ್ಟು ಹಸನಾಗಿ ದುಡಿದರೆ ಅಶನ ವ್ಯಸನಗಳು ಸರ್ವಜ್ಞ. ವ್ಯಸನ ಅಂದ್ರೇನು? ಕೆಟ್ಟ ಚಟಗಳು. ಯಾವ್ಯಾವ ಎಲ್ಲಾ ನಿಮ್ಮ ಕೆಟ್ಟ ಚಟಗಳದೆಲ್ಲ ಬಿಟ್ಬಿಟ್ರದ. ವ್ಯಸನ ಮಾಡೋರು ಅವ್ರ ದೇಹ ಮಸಣಕ್ಕೆ ಹೋಗ್ತದ. ಕೆಟ್ಟ ಚಟಗಳಂದ್ರೆ ಯಾವ್ಯಾವ? ಬೆಳಿಗ್ಗೆ ಜಲ್ದಿ ಹೇಳದೇ ಇರೋದು, ಅವಪ್ಪ ಮಾತು ಕೇಳದೇ ಇರೋದು, ಟೀಚರ್ಸ್ ಮಾತು ಕೇಳದೇ ಇರೋದು, ಇವೆಲ್ಲ ಕೆಟ್ಟ ಚಟಗಳು. ಹೌದಾ? ಒಳ್ಳೆ ಹವ್ಯಾಸಗಳನ್ನು ರೂಢಿ ಹಾಕೊಳ್ಳದೇ ಇರೋದು, ಇವೆಲ್ಲ ಕೆಟ್ಟ ಚಟಗಳು. ಅಂಡ್ ಮಾದಕ ವಸ್ತು ಇವೆಲ್ಲ ಕೆಟ್ಟ ಚಟಗಳಂತ ಇದ್ದೇ ಯಾವ್ದಾವೆ. ಹೌದಾ? ಇಂಥವ್ರಿಂದ ದೂರ ಇದ್ದು ನೀವು ಒಳ್ಳೆ ಹವ್ಯಾಸಗಳನ್ನ ಹಾಕೊಂಡ್ರಪ್ಪ ಅಂತಂದ್ರ ಅಶನ ವ್ಯಸನಗಳು. ಅಶನ ವ್ಯಸನ ಅಂದ್ರೆ ನಿಮ್ಗೆ ಬಟ್ಟೆ ಬರೆ ಎಲ್ಲ ಇನ್ನು ಸವಲತ್ತುಗಳಿಂದ ಬರಬರಿ ಸಿಗ್ತದ. ಸರ್ವಜ್ಞ ಇನ್ನೊಂದು ವಚನ ಹೇಳ್ತಾರೆ, ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಡಿ ಬಿದ್ದು ಬರುವವನ ಸದ್ದಡಿಗೆ ಸಂತಾನವೆಂದು ಹೋಗುವುದು ಸರ್ವಜ್ಞ. ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಡಿ ಬಿದ್ದು ಬರ್ತಾನ, ಮದ್ಯಪಾನ ಮಾಡಿ ಅಲ್ಲಿ ಬಿದ್ದು ಓಡಾಡಿ ಬರ್ತಾನ, ಅಲ್ಲಿ ಬಿದ್ದು ಅವನು ಹೋಗ್ತಾನಂತ, ಅವನು ಸಂತಾನನೂ ಕೂಡ ಹೋಗ್ಬಿಡ್ತಾನ. ನೀವು ಎಷ್ಟು ಜನ ನ್ಯೂಸ್ ಪೇಪರ್ ಓದಿರ್ತೀರಿ ಅಥವಾ ಕೆಲವೊಂದ್ಸಲ ಓದಿರ್ತೀರಿ. ರೀಸೆಂಟ್ ಆಗಿ ಈ ಮಾದಕ ವಸ್ತು ಸಂಬಂಧ ಕೆಲವೊಂದ್ಸಲ ಕೊಲೆಗಳು ಕೂಡ ಆಗ್ತಾ ಇದೆ. ತಾಯಿಯ ಕೊಲೆ, ಮಾದಕ ವಸ್ತು ಕುಡಿದ ರೊಕ್ಕ ಕೊಡ್ಲಾರ ಸಂಬಂಧ ತಾಯಿಯ ಕೊಲೆ. ನಾವು ಒಂದು ವಾರ ಹಿಂದೆ ನಾವು ನ್ಯೂಸ್ ಪೇಪರ್ ಓದ್ತಾ ಇದ್ದೇವೆ. ಇಂಥ ಕೆಟ್ಟ ನ್ಯೂಸ್ಗಳ ಬಹಳ ಸೊಸೈಟಿಲಿ ಹಾಕತ್ತವ ಬಿಕಾಸ್ ಆಫ್ ಮಾದಕ ವಸ್ತುಗಳು. ಒಂದ್ಸಲ ಅದ್ರಲ್ಲಿ ಟ್ರ್ಯಾಪ್ ಬಿದ್ರಪ್ಪ ಅಂತಂದ್ರೆ ಹೊರಗಡೆ ಬರೋದು ಕಷ್ಟ. ಅದಕ್ಕೋಸ್ಕರ ನಾವೇನ್ ಹೇಳ್ತಾ ಇದ್ರೆ ಅದ್ರ ಹತ್ರ ಹೋಗೋದೇ ಬೇಡ. ಯಾರು ಅದರಲ್ಲಿ ಸಮಸ್ಯೆ ಈಡಾಗಿರ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಅದ. ಬಟ್ ತುಂಬಾ ಜನಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಹೆಂಗ್ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲ. ತುಂಬಾ ಜನ ಮಾಡ್ಬಿಡ್ತಾರೆ, ಅಲ್ಲಿ ಹತ್ತಿರದಲ್ಲಿ ಹೋಗಿ ಮಂತ್ರಿಸ್ ನಿಂಬಿಕಾಯಿ ಹಾಕೊಂಡ್ಬರೋದು, ಏನೋ ಪೌಡರ್ ತಗೊಂಡ್ಬರೋದು. ಮುಗ್ಧ ಜನ, ಅವರಿಗೆ ಮಾಹಿತಿ ಇಲ್ಲ ಅಂಡ್ ಸಾಕ್ಷರತೆ ಪ್ರಮಾಣ ಇಲ್ಲ. ಅದಕ್ಕೋಸ್ಕರ ನೀವು ಶಾಲೆ ಕಲ್ತಿರ್ತೀರಿಲ್ಲ, ಶಾಲೆ ಕಲ್ತವ್ರು ಶಾಲೆಯಲ್ಲಿ ಕಲಿಯದೇ ಇದ್ದವ್ರಿಗೂ ಕೂಡ ಹೇಳಬೇಕು. ಅದನ್ನು ಕೂಡ ನಿಮ್ಮ ಜವಾಬ್ದಾರಿ. ಬಿಕಾಸ್ ನಮ್ಮ ದೇಶದಲ್ಲಿ ಎಲ್ಲರಿಗೂ ಶಾಲೆ ಕಲಿಯಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೀವು ಕಲ್ತವ್ರು ಕಲಿಯದೇ ಇದ್ದವ್ರು ಕೂಡ ಹೇಳ್ಬೇಕು. ಸಮಾಜದಲ್ಲಿ ಒಳ್ಳೆ ಮೆಸೇಜ್ಗಳು ಸ್ಪ್ರೆಡ್ ಆಗ್ಬೇಕು. ನಾವು ಸಮಾಜದಲ್ಲಿ ಒಳ್ಳೆ ಮೆಸೇಜ್ ಸ್ಪ್ರೆಡ್ ಮಾಡೋದ್ರಪ್ಪ ಅಂತ ತಿರುವಾಡಿ ನಮಗೂ ಒಳ್ಳೇದು ಬರ್ತದೆ. ಕೆಟ್ಟ ಮೆಸೇಜ್ ಬಿಟ್ಟು ಅಂದ್ರೆ ನಮಗೂ ಕೂಡ ಕೆಟ್ಟ ಮೆಸೇಜ್ಗಳು ಬರ್ಬೋದು. ದಯವಿಟ್ಟು ಅದಕ್ಕೋಸ್ಕರ ಎಲ್ಲಾನು ಸ್ವಲ್ಪನೇ ಒಳ್ಳೇದು ಮಾಡೋದು ಸಾಕು. ಎಲ್ಲಾನು 100% ಮಾಡೋದು ಕಷ್ಟ. ಸ್ವಲ್ಪ ನಮ್ಮ ಪ್ರಧಾನಮಂತ್ರಿ ಹೇಳ್ತಿರಲಿಲ್ಲ, ನಾವು 140 ಕೋಟಿ ಜನ ಅದೇವು, ಎಲ್ಲರೂ ಒಂದೇ ಒಂದು ಹೆಜ್ಜೆ ಚಲೋ ಇಟ್ಟರೆ ಸಾಕು 140 ಕೋಟಿ ಹೆಜ್ಜೆ ಆಗ್ತಾವ. ಒಂದೇ ಹೆಜ್ಜೆ ಚಲೋ ಇಟ್ಟರೆ ಸಾಕು ಎಲ್ಲರೂ ಸೇರಿ. ಏಕ ಕದಂ ಅಚ್ಚಾ ಕದಂ, ಏಕ ಕದಂ ಅಚ್ಚಾ ರಖೋ, 140 ಕೋಟಿ ಮಲ್ಟಿಪ್ಲೈ ಆಗ್ತದೆ. ಇದು ನಾನು ಹೇಳಿದ್ರು, ಅವರು ಕೂಡ ಹೇಳಿದಾರೆ. ಒಳ್ಳೆ ಜನ, ಸರ್ವಜ್ಞ ಹೇಳಿದಾರೆ, ಕನಕದಾಸರು ಹೇಳಿದ್ದಾರೆ, ಎಲ್ಲ ನಮ್ಮ ಬಸವಣ್ಣವರು ಎಲ್ಲಾನು ಇದೇ ಉದ್ದೇಶ ಹೇಳಿದ್ದಾರೆ. ಎಲ್ಲಾ ಧರ್ಮಗಳಲ್ಲೂ ಕೂಡ ಇದೇ ಅದ. ಚಲೋ ಆಗ್ರಿ, ನಾವು ಚಲೋ, ನೀವು ಚಲೋ ಆಗ್ರಿ. ವೈ? ಬಿಕಾಸ್ ಒಂದು ಮಾದಕ ವಸ್ತುವಿಂದ ಏನಾದ್ರು ಮನೆಯಲ್ಲಿ ತೊಂದರೆ ಆಯ್ತಂದ್ರೆ ಹೋಲ್ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ವಿಲ್ ಸ್ಪಾಯಿಲ್. ಆರ್ಥಿಕವಾಗಿ ತೊಂದರೆ, ಸಾಮಾಜಿಕವಾಗಿ ತೊಂದರೆ, ಅಂಡ್ ಕೆಲವೊಂದ್ಸಲ ಅವ್ರು ತೀರು ಹೋದಾಗ ಮನೆ ಪರಿಸ್ಥಿತಿ ನೋಡೋದು ಕಷ್ಟ. ಕೆಲವೊಂದ್ಸಲ ಏನಾಗ್ಬಿಡ್ತಂದ್ರೆ ರೀ, ಈ ದುಡ್ಡು ಅದಕ್ಕೆ ಹಾಕಿ ಆಮೇಲೆ ಲಿವರ್ ಹಾಳಾದ ಕೂಡಲೇ ಅವ್ರಿಗೆ ದವಾಖಾನೆ ತೋರ್ಸೋಕೆ ಕೂಡ ರೊಕ್ಕ ಇರಲ್ಲ, ಸಾಲ ಮಾಡ್ಬೇಕಾಗ್ತದೆ. ನಾವೇ ಕೆಲವೊಂದ್ಸಲ ನೋಡಿದ್ರೆ ಹೆಂಡತಿ ಪಾಪ ಅವರು ತಾಳಿ ಎಲ್ಲ ಅಡ ಇಟ್ಟು ಗಂಡನ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಅಷ್ಟು ಕಷ್ಟಗಳು, ಅಷ್ಟು ನೋವುಗಳನ್ನು ಕಣ್ಣೀರು ನೋಡ್ಬೇಕಾದ್ರೆ ಸಮಸ್ಯೆ ಆಗ್ತದೆ. ಅಂಡ್ ಇನ್ನೊಂದು ನಮಗೆ ಯಾಕೆ ಭಯ ಆಗ್ತಾ ಇದೆ ಅಂದ್ರೆ ರೀ, ಕರ್ನಾಟಕ ಈಸ್ ಟೇಕಿಂಗ್ ಆಲ್ಕೋಹಾಲ್ ಇನ್ ದ ಫಸ್ಟ್ ರ್ಯಾಂಕ್. ಮಾದಕ ವಸ್ತುಗಳ ಸೇವನೆ, ಎಸ್ಪೆಷಲಿ ಮದ್ಯಪಾನ, ಕರ್ನಾಟಕ ಫಸ್ಟ್ ರ್ಯಾಂಕ್ ನಾಗದ ಈಗ. ಐ ಥಿಂಕ್ ಮಹಾರಾಷ್ಟ್ರ ವಾಸ್ ಇನ್ ಫಸ್ಟ್ ರ್ಯಾಂಕ್, ಕರ್ನಾಟಕ ಹ್ಯಾಸ್ ಓವರ್ಟೇಕನ್. ನಾ ರೀಸೆಂಟ್ ಆಗಿ ಒಂದು ಪೋಸ್ಟ್ ಅಲ್ಲಿ ನೋಡ್ತಾ ಇದ್ದೆ, ಕರ್ನಾಟಕ ಹ್ಯಾಸ್ ಓವರ್ಟೇಕನ್. ಅಂಡ್ ಆಸ್ ಪರ್ ದ ಅಫಿಷಿಯಲ್ ರೆಕಾರ್ಡ್ಸ್, ನೀವು ಎಷ್ಟು ಜನ ಅದ್ರ ರೆಕಾರ್ಡ್ ನೋಡಲಿ ಗೊತ್ತಿಲ್ಲ, ರೆವೆನ್ಯೂ ರೆಕಾರ್ಡ್, ಎಕ್ಸೈಸ್ ಒಂದು ರೆಕಾರ್ಡ್ ಇರ್ತದ್ರಿ. ಎಷ್ಟು ಕೋಟಿ ಕುಡಿದಿರ್ಬಹುದು ಜನ? ಸಮ್ ನಂಬರ್ಸ್, ಯಾವ್ದೋ ನಂಬರ್ ಹೇಳ್ರಿ, ಎಷ್ಟು ಕೋಟಿ ರೆವೆನ್ಯೂ ಬಂದಿರಬಹುದು? ರೆವೆನ್ಯೂ, ಉತ್ಪನ್ನ, ಆರ್ಥಿಕ ಆದಾಯ ಎಷ್ಟು ಸುಮ್ಮನೆ ಹೇಳಿ, ನಂಬರ್ ಹೇಳಿ. 50 ಕೋಟಿ, 36,300 ಸಮಥಿಂಗ್ ಕೋಟಿ ಅದ. 2022-23 ರೆವೆನ್ಯೂ, ಇಟ್ ಈಸ್ ಇನ್ ದ ಅಫಿಷಿಯಲ್ ರೆಕಾರ್ಡ್ಸ್. ಈ ಕರ್ನಾಟಕ ವೆಬ್ಸೈಟ್ ಅಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ರೆವೆನ್ಯೂ ನೋಡ್ರಿ ಎಷ್ಟು ಬಂದದ ಅಂತ ಹೇಳಿ. 36,000 ಸಮಥಿಂಗ್ ಚಿಲ್ಲರೆ ಕೋಟಿ ಅಷ್ಟು ಗೌರ್ಮೆಂಟಿಗೆ ಆದಾಯ ಬಂದದ. ಗೌರ್ಮೆಂಟಿಗೆ ಆದಾಯ ಬಂದಂದ್ರೆ ನಿಮ್ದೇ ರೊಕ್ಕ ಅದು. ಇಟ್ ಇಸ್ ನಾಟ್ ಆದಾಯ, ಇಟ್ ಈಸ್ ಯುವರ್ ಮನಿ ಓನ್ಲಿ. ನಿಮ್ಮ ಅಂದ್ರೆ ನಿಮ್ ಕಾಕಗಳದು, ಬಾಬಾಗಳದು, ಮುತ್ತೆಗಳದು ಅವೇ ರೊಕ್ಕಗಳು. ಗೌರ್ಮೆಂಟಿಗೆ ಆದಾಯ ಬಂದದ. ಅದೇ ರೊಕ್ಕ ನಿಂಬಲ್ಲಿ ಇತ್ತಂದ್ರ, ಅಷ್ಟು ಖರ್ಚಾಗಿರೋ ರೊಕ್ಕ ನಮ್ಮ ಸಂಬಂಧಿಕರಲ್ಲೇ ಇತ್ತಂದ್ರೆ ನಾವು ಒಳ್ಳೆ ಶಾಲೆ ಹೋಗ್ಬೋದು, ಒಳ್ಳೆ ಬಟ್ಟೆ ಹಾಕೋಬಹುದು, ಚಲೋ ರೀತಿ ತಿನ್ಬಹುದು, ಒಳ್ಳೆ ರೀತಿ ವರ್ತನೆ, ಇನ್ನೂ ಬಿಹೇವಿಯರ್ ಚಲೋ ಆಗ್ತದ.
ಇನ್ನೊಂದು ಕ್ವಾಲಿಟಿ ಆಫ್ ಲಿವಿಂಗ್, ಜೀವನ ಶೈಲಿನೂ ಚಲೋ ಆಗ್ತದ. ಅದೇ ರೊಕ್ಕ ನಮ್ಮ ಹತ್ರನೇ ಐತಂದ್ರ. ಸೊ ಅದಕ್ಕೋಸ್ಕರನೇ ಇದು ಹೇಳೋ ಉದ್ದೇಶ ಏನು, ಆರ್ಥಿಕವಾಗಿ ಎಷ್ಟು ತೊಂದರೆ ಆಗ್ತಾ ಇದೆ ನೀವು ವಿಚಾರ ಮಾಡಿ. ಒಂದು ಮಾದಕ ವಸ್ತುವಿಂದ ಏನಾದ್ರು ಪದೇ ಪದೇ ಕುಡಿತಾರ, ಸಾಲ ಮಾಡ್ತಾರ, ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಕೊಡ್ಸಕ್ ಆಗೋದಿಲ್ಲ, ಸಮಾಜದಲ್ಲಿ ಹಿಂಸೆಗಳು, ಕೌಟುಂಬಿಕ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಇರ್ತದ್ರಿ. ರೊಕ್ಕ ಕೊಡು ಅಂತ ಹೇಳಿ ಹೆಂಡತಿ ಬಡಿತಿರ್ತಾರ, ಮಕ್ಕಳಿಗೆ ಬಡಿತಿರ್ತಾರ, ಸಂಬಂಧಿಕರಿಗೆ ಬಡಿತಿರ್ತಾರ, ಕೆಲವೊಂದ್ಸಲ ತಾಯಿಗೆ ಬಡಿತಿರ್ತಾರ. ಹಿಂಸೆಗಳು, ಬಹಳಷ್ಟು ರೀತಿಯ ತೊಂದರೆಗಳಾಗ್ತವ. ದಯವಿಟ್ಟು ಇದರಿಂದ ದೂರಾನೇ ಇರ್ಬೇಕು. ಯಾರಾದ್ರೂ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ನಾವು ಪ್ರತಿ ತಿಂಗಳು 4ನೇ ಮಂಗಳವಾರ ಮುದ್ದೆ ಬೇಳೆ ಬರ್ತೇವೆ. ಮನೋಚೈತನ್ಯ ಅಂತ ಯಾರಾದ್ರೂ ಕೇಳಿದ್ರೆ, ಮನೋಚೈತನ್ಯ ಪ್ರತಿ ತಿಂಗಳು 4ನೇ ಮಂಗಳವಾರ ಮುದ್ದೇಬೇಳೆ ತಾಲೂಕು ಆಸ್ಪತ್ರೆ ಬರ್ತೇವೆ. ನಾವು ಅಲ್ಲಿ ಉಚಿತವಾಗಿನೇ ಚಿಕಿತ್ಸೆ ಕೊಡ್ತಾ ಇದ್ವಿ ಕಳೆದ 10 ವರ್ಷಗಳಿಂದ. ನಾವು 2016ರಲ್ಲಿ ಶುರು ಮಾಡಿದಾಗ ಹಾರ್ಡ್ಲಿ ಒಂದು 2-3 ಪೇಷಂಟ್ ಅಷ್ಟೇ ಇರ್ತದೆ. ಈಗ ಮಿನಿಮಮ್ 100ರಿಂದ 140 ಜನ ಬರ್ತಾರೆ. ಪಕ್ಕದ ಜಿಲ್ಲೆಗಳಿಂದ ಕೂಡ ಜನ ಬರ್ತಾ ಇದ್ದಾರೆ. ಯಾದಗಿರಿ, ಸುರ್ಪುರ, ಈ ಕಡೆ ಏನದು ಯಾದಗಿರಿ ಡಿಸ್ಟಿಕ್ ಇಂದ ಕೂಡ ತುಂಬಾ ಜನ ನಮ್ಮ ಹತ್ರ ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ನಾ ಈ ಮಾಹಿತಿ ಎದಕ್ಕೆ ಹೇಳ್ತೇನೆಪ್ಪ ಅಂದ್ರೆ ತುಂಬಾ ಜನ ಗೊತ್ತೇ ಇಲ್ಲ ಇದು ಟ್ರೀಟ್ಮೆಂಟ್ ಸಿಗ್ತದ ಅಂತ ಹೇಳಿ. ಯಾಕೆ ಗೊತ್ತಿಲ್ಲ ಹೇಳ್ರಿ? ಸಾಕ್ಷರತೆ ಪ್ರಮಾಣ ಕಮ್ಮಿ, ಮುಗ್ಧ ಜನ, ಇನ್ನೋಸೆಂಟ್ ಜನ. ಇದು ಟ್ರೀಟ್ಮೆಂಟ್ ಕೊಟ್ರೆ ಪೇಷಂಟ್ ಏನಾರ ತ್ರಾಸ ಆಗ್ತದೇನೋ, ಜೀವ ಹೋಗ್ತದೆ, ಹಿಂಗೆಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ. ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ 100% ಜೀವ ತ್ರಾಸ ಆಗ್ತದೆ. ಟ್ರೀಟ್ಮೆಂಟ್ ಕೊಟ್ರಪ್ಪ ಅಂತ ಜೀವಕ್ಕೆ ಏನೂ ತ್ರಾಸ ಆಗಲ್ಲ. ಮ್ಯಾಕ್ಸಿಮಮ್ ಏನು ಪಿತ್ತ ಆಗ್ಬೋದು ಅಷ್ಟೇ. ಅದಕ್ಕೂ ಕೂಡ ನಾವು ಮಾತ್ರೆ ಕೊಟ್ಟಿರ್ತೇವೆ. ದಯವಿಟ್ಟು ಯಾರು ನಿಮ್ಮ ಸಂಬಂಧಿಕರು, ನಿಮ್ಮ ಅಣ್ಣ ತಮ್ಮ ಅಥವಾ ಕಾಕಾ ಬಾಬಾ ಇಂಥವ್ರು ಯಾರಿದ್ರಪ್ಪ, ದಯವಿಟ್ಟು ಅವ್ರಿಗೆ ಹೋಗಿ ಹೇಳಿ, ನೋಡಪ್ಪ ಇದು ಮಾಡೋದು ಒಳ್ಳೇದಲ್ಲ, ಇದು ಮಾಡೋದ್ರಿಂದ ಡೆಫಿನೆಟ್ಲಿ ಸಂಸಾರ ಹಾಳಾಗ್ತದೆ, ಜೀವ ಹಾಳಾಗ್ತದೆ, ಏನಿದ್ರೆ ಟ್ರೀಟ್ಮೆಂಟ್ ತಗೋದ್ರೆ ದಯವಿಟ್ಟು ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ. ಹೌದಾ? ಅಂಡ್ ಇನ್ನೊಂದು ನಾನು ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೇನೆ. ಯಾರಾದ್ರೂ ಟೆಲಿಮನಸ್ ಅಂತ ಕೇಳಿದ್ರೆ ಹೆಸರು ಟೆಲಿಮನಸ್ ಅಂತ ಕೇಳಿದಿರಿ? ದಯವಿಟ್ಟು ಈ ನಂಬರ್ ಅನ್ನ ನಿಮ್ಮ ಫೋನ್ ಅಲ್ಲಿ ಅಥವಾ ನಿಮ್ಮ ಇದರಲ್ಲಿ ಬರ್ಕೊಂಡು ಸೇವ್ ಮಾಡ್ಕೊಂಡ್ಬಿಡ್ರಿ. 14416 144116 14416. ಆಮೇಲೆ ನಾವು ನಿಮ್ಮ ಕಾಲೇಜಿಗೆ ಪೋಸ್ಟರ್ ಕೂಡ ಕೊಡ್ತೇವೆ, ನೀವು ಅಂಟಿಸ್ಕೋಬಹುದು ಅದನ್ನು. ಈ ನಂಬರ್ ಯಾಕೆ ಇಂಪಾರ್ಟೆಂಟ್ ಅದಪ್ಪ ಅಂತಂದ್ರೆ 14416 ಇದು ರಾಷ್ಟ್ರೀಯ ಟೆಲಿಮಾನಸ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಉಚಿತ ದೂರವಾಣಿ ಸಂಖ್ಯೆ. ಈ ನಂಬರ್ ಯಾರ್ಯಾರು ಕಾಲ್ ಮಾಡಬಹುದು? ಆರ್ಥಿಕ ಸಮಸ್ಯೆಯಿಂದ ಮಾನಸಿಕ ತೊಂದರೆಗೊಳಗಾದವರು, ಮಾದಕ ವಸ್ತು ಸಮಸ್ಯೆಯಲ್ಲಿರೋರು, ಜ್ಞಾಪಕ ಶಕ್ತಿ ತೊಂದರೆ ಇರೋರು, ಸ್ಟೂಡೆಂಟ್ಸ್ ಗಳಿಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತಿರ್ತದೆ. ಯಾರಿಗೆ ಜ್ಞಾಪಕ ಶಕ್ತಿ ತೊಂದರೆ ಇರ್ತಾವ ಅವ್ರು ನೀವು ಕಾಲ್ ಮಾಡಬಹುದು ಈ ನಂಬರಿಗೆ. ಮಾನಸಿಕವಾಗಿ ಒತ್ತಡದಲ್ಲಿರೋರು ಹಾಗೂ ಬೇರೆ ರೀತಿಯ ಕೌಟುಂಬಿಕ ಸಮಸ್ಯೆಗೊಳಗಾಗಿ ಮಾನಸಿಕ ತೊಂದರೆಗೊಳಗಾದವರು, ಸಂಬಂಧಗಳ ಸಮಸ್ಯೆಯಲ್ಲಿ ಸಿಲುಕಿರೋರು ಹಾಗೂ ಇತರ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆ ಇರೋರು ಕೂಡ ಉಚಿತವಾಗಿನೇ ಕಾಲ್ ಮಾಡಬಹುದು. 14416 24x7 ಕೆಲಸ ಮಾಡ್ತದೆ ಅದು. ಅಂಡ್ ಟೋಲ್ ಫ್ರೀ ನಂಬರ್, ನೀವು ಯಾರು ಬೇಕಾದ್ರೂ ಹೇಳ್ಬೋದು, ಈ ನಂಬರ್ ಹೇಳಿ ಕಾಲ್ ಮಾಡಿರ್ತೀನಿ. ವೈ? ಬಿಕಾಸ್ ತುಂಬಾ ಜನಕ್ಕೆ ಆಸ್ಪತ್ರೆಗೆ ಬರಕ್ ಆಗಲ್ಲ. ಈ ಮುದ್ದೇಬೇಳದವ್ರಿಗೆ ಮುದ್ದೇಬೇಳೆ ಅಂತ ಕೆಲವರಿಗೆ 4 ವಾರದಿಂದೆಲ್ಲ ಜನ ಬರ್ತಿರ್ತಾರೆ. ಅವ್ರಿಗೆ ಎಲ್ಲರಿಗೂ ದವಾಖಾನೆಗೆ ಬಾ ಅನ್ನೋದು ಕಷ್ಟ. ಕೆಲವರಿಗೆ ಕೌನ್ಸಿಲಿಂಗ್ ಸರ್ವಿಸಸ್ ಬೇಕಾಗ್ತದೆ. ಕೌನ್ಸಿಲಿಂಗ್ ಸರ್ವಿಸಸ್, ಆಪ್ತ ಸಮಾಲೋಚನೆ ಅಂತ ಹೇಳ್ತೀವ್ರಿ, ಫೋನ್ ನಲ್ಲಿ ಉಚಿತವಾಗಿನೇ ಕೊಡ್ತಾರೆ. ಅಂಡ್ ನೀವು ಹೇಳಿರುವಂತ ಮಾಹಿತಿಯನ್ನು ಗುಪ್ತವಾಗಿ ಇಟ್ಟಿರ್ತಾರೆ, ಯಾರ ಹತ್ರನೂ ಕೂಡ ಹೇಳೋದಿಲ್ಲ, ಕನ್ನಡದಲ್ಲೇನೆ ಮಾತಾಡ್ತಾರೆ. ಅಂಡ್ ಇದು ಭಾರತದಾದ್ಯಂತ ಕೆಲಸ ಮಾಡಾಕತ್ತದ್ರಿ. ತಮಿಳ್ನಾಡು ಹೋದ್ರೆ ತಮಿಳ ಮಾತಾಡ್ತಾರ, ಆಂಧ್ರದ ಹೋದ್ರೆ ತೆಲುಗಾಗ ಮಾತಾಡ್ತಾರ, ಕರ್ನಾಟಕದಲ್ಲಿ ಕನ್ನಡದಲ್ಲೇ ಮಾತಾಡ್ತಾರೆ. ನಿಮಗೆ ಯಾವ್ದು ಇಷ್ಟ ಇರ್ತದ ಭಾಷೆ ಅದರಲ್ಲೇ ಮಾತಾಡ್ತಾರ. ಇನ್ ಕೇಸ್ ಯಾವ್ದಾರೆ ನಂಬರ್ ಬಿಸಿ ಇತ್ತಪ್ಪ ಅಂದ್ರೆ ವಾಪಸ್ ಕಾಲ್ ಬ್ಯಾಕ್ ಮಾಡ್ತಾರೋ. ಬೇರೆ ಯಾವ ಕಸ್ಟಮರ್ ಕೇರ್ ಅಲ್ಲೂ ಕೂಡ ಕಾಲ್ ಬ್ಯಾಕ್ ಮಾಡಲ್ಲ. ಈ ಕಸ್ಟಮರ್ ಈ ಟೋಲ್ ಫ್ರೀ ನಂಬರ್ ಅಲ್ಲಿ ನಂಬರ್ ಬಿಸಿ ಬತ್ತಪ್ಪ ಅಂತಂದ್ರೆ ಅವರೇ ವಾಪಸ್ ನಿಮ್ಗೆ ಕಾಲ್ ಮಾಡ್ತಾರೆ. ನಿಮ್ಗೆ ತೊಂದರೆ ಆಯ್ತು ಹೇಳ್ರಿ, ಏನೇ ಟೆನ್ಷನ್ ಆಯ್ತು ಅಂತ ಹೇಳ್ರಿ, ಏನೇ ನಿಮ್ಗೆ ತೊಂದರೆ ಆಯ್ತು ಅಂತ ಹೇಳಿ ನಾವು ನಿಮ್ ಸಮಸ್ಯೆ ಕೇಳಿಸ್ತೇವೆ, ಕೌನ್ಸಿಲಿಂಗ್ ಮಾಡ್ತೇವೆ. ಯಾಕೆ ಈ ವಿಷಯ ಹೇಳ್ತೀನಪ್ಪ ಅಂತಂದ್ರೆ ಮುದ್ದೇಬೇಳೆ ಸುತ್ತಮುತ್ತ ತುಂಬಾ ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸಮಸ್ಯೆ ಕೇಳದೆ ಅವರಿಗೆ ಆ ಸಮಸ್ಯೆ ಹೇಳ್ಕೋಬೇಕಂತ ಯಾರು ಕೇಳೋ ರೆಡಿ ಇರೋಲ್ಲ, ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರತಿ 59 ನಿಮಿಷಕ್ಕೊಬ್ಬ ವಿದ್ಯಾರ್ಥಿ ತೀರೋಗ್ತಾ ಇದ್ದಾನ್ರಿ. ವಿದ್ಯಾರ್ಥಿ ತಾಸಿಗೊಬ್ಬ ವಿದ್ಯಾರ್ಥಿ ತೀರೋಗ್ತಾ ಇದ್ದಾನೆ, ವಿಚ್ ಇಸ್ ವೆರಿ ಅಲಾರ್ಮಿಂಗ್. ಅಂಡ್ ಈಗ ಈ ಕೊರೋನಾ ಆದ್ಮೇಲೆ ಈ ಆತಂಕಗಳು, ಚಿಂತೆಗಳು, ಈ ಮಾನಸಿಕ ಒತ್ತಡಗಳು ಬಹಳ ಜಾಸ್ತಿ ಆಗಕತ್ತಾವ. ಯಾಕೆ ಹೇಳ್ರಿ? ನಾವು ಯಾರ ಜೊತೆ ನೀಟಾಗಿ ಮಾತಾಡ್ತಾ ಇಲ್ಲ, ಫೋನಲ್ಲೇ ಇರ್ತೇವೆ ಯಾವತ್ತು, ಸೋಷಿಯಲ್ ಮೀಡಿಯಾ, ಫ್ರೆಂಡ್ ಜೊತೆ ಕನೆಕ್ಟೆಡ್ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ದಯವಿಟ್ಟು ಇಟ್ಕೊಂಡು ಕುಂದ್ರಕ್ ಹೋಗ್ಬೇಡಿ, ಬೇರೆ ಹತ್ರ ಶೇರ್ ಮಾಡಿ. ಹೌದಾ? ನೆಕ್ಸ್ಟ್ ಇದರಲ್ಲಿ ನಮ್ಮ ಉಳಿದ ಸ್ಪೀಕರ್ ಕೂಡ ಮಾತಾಡ್ತಾರ. 4 ಪಾಯಿಂಟ್ ನೆನ್ಪಿಡ್ರಿ ಸಾಕು. ಇವತ್ತಿಂದೇನು ಇಂಪಾರ್ಟೆಂಟ್, ಭಕ್ತ ಕನಕದಾಸರ ಬಗ್ಗೆ ದಯವಿಟ್ಟು ಹೋಗಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮೂವಿ ನೋಡಕ್ ಹೋಗ್ಬೇಡಿ, ನೋಡಿ ಅರ್ಥ ಮಾಡ್ಕೊಳ್ಳಿ. ಬಹಳ ಒಳ್ಳೆ ದಿನ ಅದು ಇವತ್ತು. ಹೌದಾ? ಅಂಡ್ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದಿನ, ಅಂತಾರಾಷ್ಟ್ರೀಯ ಮಟ್ಟದ ಇವೆಂಟ್ ನಿಮ್ ಕಾಲೇಜಲ್ಲಿ ಆಗಿರೋದು, ನಿಮ್ ಕಾಲೇಜಲ್ಲಿ ಮಾಡಿರೋದು ನಮಗೂ ಕೂಡ ಬಹಳ ಖುಷಿಯ ವಿಷಯ. ಅದಕ್ಕೋಸ್ಕರ ನಾನು ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ಗೆ ಹಾಗೂ ನಮ್ಮ ನ್ಯಾಯಾಂಗ ಇಲಾಖೆಗೆ ತುಂಬ ಗೌರವಪೂರ್ವಕ ನಮನಗಳನ್ನು ಕೂಡ ಸಲ್ಲಿಸ್ತೇನೆ. ಅದನ್ನ ಇನ್ನೊಂದು, ಪ್ರತಿ ತಿಂಗಳ 4ನೇ ಮಂಗಳವಾರ ಮುದ್ದೇಬೇಳೆ ಸರ್ಕಾರ ದವಾಖಾನೆಗೆ ನಾವು ಬರ್ತೇವೆ. ಯಾರಾದ್ರೆ ಮಾನಸಿಕ ಕಾಯಿಲೆ ಇದ್ದವರು ಅಥವಾ ಈ ಮಾದಕ ವಸ್ತು ಸಮಸ್ಯೆ ಇರೋರು ಇದ್ರಪ್ಪ ದಯವಿಟ್ಟು ಚಿಕಿತ್ಸೆಗೆ ಬರ್ರಿ. ಹೌದಾ? ಅಂಡ್ ಇನ್ನೊಂದು ಪಾಯಿಂಟ್ ನೆನ್ಪಿಡ್ರಿ, 14416 ಟೋಲ್ ಫ್ರೀ ನಂಬರ್, ಟೆಲಿಮನಸ್ ಅಂತ ಹೇಳಿ. ನಾವು ನಿಮ್ಗೆ ಸ್ಟಿಕರ್ ಒಂದು ಕಂಟೆಂಟ್ ಕೊಟ್ಟಿದೀವಲ್ಲ, ಅದನ್ನ ಅಲ್ಲಿ ದಯವಿಟ್ಟು ಬಿಸಾಕಕ್ಕೆ ಹೋಗ್ಬೇಡಿ.
ನಿಮ್ಗೆ ಇಷ್ಟ ಇಲ್ಲ ಕೊಡ್ರಿ ವಾಪಸ್ ನಾವು ಮನೆ ಹೋಯ್ತು ಬೇರೆಯವ್ರು ಕೊಡ್ತೇವೆ. ಇದನ್ನ ನೋಡಿ ಬೇರೆಯವ್ರು ಕೂಡ ಓದಿ ಹೇಳ್ರಿ. ಬಿಕಾಸ್ ಈ ರೀತಿ ಸಮಸ್ಯೆಗಳು ಮನೆಯಾಗ ಯಾರು ದಾರು ಕುಡಿತಿರ್ತಾರಲ್ಲ ಅವ್ರ ಹೆಣ್ಮಕ್ಳಿಗೆ ಇರ್ತದ, ಬೇಜಾರಾಗೋದು, ಚಿಂತೆ, ಅಳು ಬರೋದು, ನೆಮ್ಮದಿ ಇರಲ್ಲ ಅವ್ರಿಗೆ. ಕೆಲವೊಂದ್ಸಲ ಗೃಹಿಣಿಯರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ತಾಯಂದಿರಿಗೆ ಅಥವಾ ಯಾರ ನಿಮ್ಮ ಅಕ್ಕ ತಂಗಿ ಇರ್ತಾರೆ ಅವ್ರಿಗೆ ಹೋಗಿ ಹೇಳಿ, ನೋಡಪ್ಪ ಹಿಂಗಿರ್ತಂದ್ರೆ ನೀವು ಹೋಗೊಂದ್ಸಲ ಟ್ರೀಟ್ಮೆಂಟ್ ತಗೋ, ನೀನು ಕೌನ್ಸಿಲಿಂಗ್ ತಗೋ, ಯಾರ ಸಂಬಂಧ ಇರ್ತ ಕೂಡ ಅವ್ರಿಗೆ ಹೋಗಿ ತೋರಿಸಿ ಅಂತ ದಯವಿಟ್ಟು ಹೋಗಿ ಹೇಳಿ. ಒಂದು ಸಮಾಜದಲ್ಲಿ ಒಳ್ಳೆ ವಿಷಯ ಸ್ಪ್ರೆಡ್ ಮಾಡೋದು ಕೂಡ ಒಂದು ಒಳ್ಳೆ ವಿದ್ಯಾರ್ಥಿಯ ಲಕ್ಷಣ. ಸಮಾಜದಲ್ಲಿ ಒಳ್ಳೆ ಮೆಸೇಜ್ ಬಿತ್ತಣ ಬೈ ಬಿಕಾಸ್ ನಾವು ಹೇಳೋದಲ್ಲ, ನಾವು ಒಳ್ಳೆ ಮೆಸೇಜ್ ಬಿಟ್ಟು ನಮಗೂ ಕೂಡ ಒಳ್ಳೆ ಮೆಸೇಜ್ ಬರ್ತದೆ. ಅದಕ್ಕೋಸ್ಕರ ಇಷ್ಟೊತ್ತು ಮಾತಾಡೋದು ಯಾವುದೇ ಒಂದು ವಸ್ತು ನಮ್ಮ ಮಿದುಳಿನ ಮೇಲೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಿಮ್ಗೆ ಗೊತ್ತಿರುತ್ತೆ, ಅಡ್ಡ ಪರಿಣಾಮ ಉಂಟು ಮಾಡಿ ಆ ವ್ಯಕ್ತಿಯ ಚಿಂತನಾ ಶಕ್ತಿ ಅಥವಾ ಅವನ ಮೆಮರಿ ಲಾಸ್ ಮಾಡ್ಬೋದು ಅಥವಾ ಅವನಿಗೆ ಭ್ರಮೆ ಉಂಟು ಮಾಡ್ಬೋದು. ಒಟ್ಟಿನಲ್ಲಿ ಎಲ್ಲ ಅಡ್ಡ ಪರಿಣಾಮಗಳನ್ನು ಮಾಡ್ಬೋದು. ಅದರಿಂದ ಅವನ ಬಿಹೇವಿಯರ್ ಚೇಂಜ್ ಆಗ್ಬೋದು. ಇದಕ್ಕೆ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಾದಕ ವಸ್ತು ಅಂತ ಹೇಳ್ತೀವಿ. ಬಟ್ ಇದನ್ನ ಯಾಕೆ ಮಾಡ್ತಾರ, ಈಗ ನಾವು ಮಾಡಬಾರ್ದು ಅದು ತಪ್ಪು. ಬಟ್ ಫಸ್ಟ್ ಆಫ್ ಆಲ್ ಯಾಕೆ ಮಾಡ್ತಾರ, ಅದನ್ನ ಹೆಂಗೆ ಹೊರಗೆ ಬರಬೇಕು, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ನ ಹೇಳ್ತೀನಿ ನಾನು ಸ್ವಲ್ಪ. ಏನಂದ್ರೆ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಇದ್ರ ಒಂದು ಸರ್ತಿ ಮಾಡಿದ್ಮೇಲೆ ಇದು ಪದೇ ಪದೇ ಮಾಡ್ಬೇಕಂತ ಅನ್ಸುತ್ತೆ ಮನುಷ್ಯಾಗ. ಅದಕ್ಕೆ ಅಡಿಕ್ಷನ್ ಅಂತ ಹೇಳ್ತೀವಿ ನಾವು. ಸೊ ಅಡಿಕ್ಷನ್ ಯಾಕೆ ಆಗುತ್ತ, ಇದು ಏನಂದ್ರ ಒಂದು 1954 ಒಳಗ ಇಬ್ರು ನ್ಯೂರೋ ಸೈಂಟಿಸ್ಟ್ ಒಂದು ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಏನಂದ್ರ ಒಂದು ಇಲಿ ಮೇಲೆ ಅಂದ್ರೆ ರ್ಯಾಟ್, ಈಗಾದ್ರೂ ನ್ಯೂರೋ ಸೈಂಟಿಸ್ಟ್ ಎಲ್ಲ ಕೆಲವೊಂದು ವಿಜ್ಞಾನಿಗಳು ಅದನ್ನ ಅನಿಮಲ್ ಸ್ಟಡೀಸ್ ಮಾಡುವಾಗ ಲ್ಯಾಬ್ ಗ್ರೋನ್ ರ್ಯಾಟ್ಸ್ ನ ಬಳಕೆ ಮಾಡ್ಬೇಕಾಗತ್ತ. ಅಲ್ಲಿ ಏನ್ ಮಾಡಿದ್ರು ಅಂದ್ರ ಒಂದು ಇಲಿ ಮೇಲೆ ಅದು ಎಲ್ಲಿ ನಮ್ಮ ಮೆದುಳು ಡೋಪಮಿನ್ ಅನ್ನೋ ಕೆಮಿಕಲ್ ಉತ್ಪಾದನೆ ಮಾಡ್ತೀಯ, ಪರ್ಟಿಕ್ಯುಲರ್ ಮೆದುಳಿನಲ್ಲಿ ಯಾವ ಜಾಗ, ಅಲ್ಲಿ ಒಂದು ಎಲೆಕ್ಟ್ರೋಡ್ ಕೂಡಿಸಿ, ಅಂದ್ರೆ ಒಂದು ಎಲೆಕ್ಟ್ರೋಡ್ ತಂತಿ ಕೂಡಿಸಿ ಒಂದು ಕೇಜ್ ನಲ್ಲಿ ಇಟ್ಟಿದ್ರ ಅಂತ ತಿಳ್ಕೊರಿ. ಅದು ಯಾವಾಗ ಅದನ್ನ ಹೆಂಗ್ ಆನ್ ಆಫ್ ಕಂಟ್ರೋಲ್ ಇತ್ತಂದ್ರ ಆ ಇಲಿಗೆ ಒಂದು ಅದ್ರ ಕೇಜ್ ನಲ್ಲಿ ಒಂದು ಪೆಡಲ್ ಇತ್ತು, ಸರಳವಾಗಿ ಒತ್ತುವಂಗ ಕಾಲಿಂದ. ಅದು ಯಾವಾಗ ಒತ್ತೈತಿ, ಆ ಇಲಿ ಒಳಗ ಡೋಪಮಿನ್ ಅನ್ನೋದು ಏನು ನ್ಯೂರೋ ಟ್ರಾನ್ಸ್ಮಿಟರ್ ಕೆಮಿಕಲ್ ವಸ್ತು ತಯಾರಾಕೈತಿ. ಸೊ ಏನ್ ಮಾಡಕತ್ತು, ಅದು ಚಂದ ಅನಿಸ್ತದಕ್ಕೆ. ಓಕೆ, ಅದು ಏನಂತಾರ, ಅದಕ್ಕೆ ಒಂಥರ ಎನರ್ಜಿ ನಶೆ ಆದಂಗೆ ಅನಿಸ್ತೈತೆ ಅಂತಾರಲ್ಲ, ವಿತೌಟ್ ಎನಿ ಡ್ರಗ್ಸ್. ಸೊ ಒತ್ಕೋತ್ ಕೂಡುತ್ತ, ಒತ್ಕೋತ್ ಕೂತು ಏನಾಯ್ತಂದ್ರ ತನ್ನ ಊಟದ ಬಗ್ಗೆ ಗಮನ ಕಳ್ಕೊಳ್ತು, ನಿದ್ದೆ ಬಗ್ಗೆ ಗಮನ ಕಳ್ಕೊಳ್ತು, ಅಥವಾ ಬೇರೆ ಆಕ್ಟಿವಿಟಿ ಎಲ್ಲ ಈ ಪ್ರಾಣಿಗಳಲ್ಲೇ ಈ ತರ ಇರ್ಬೇಕಾದ್ರ ಒಬ್ಬ ಮನುಷ್ಯ ಅಡಿಕ್ಟ್ ಆದ್ರ ಮಾದಕ ವಸ್ತುಗಳಿಗೆ ಏನೇನ್ ಹಾಕಂತ ಈಗ ಸರ್ ಎಲ್ಲ ವಿವರಿಸಿದ್ರು. ಸೊ ಅದ್ರ ಮೂಲ ಏನಂದ್ರ, ಸೊ ಫಸ್ಟ್ ಆಫ್ ಆಲ್ ಈ ಡೋಪಮಿನ್ ಸಿಸ್ಟಮ್ ನ ಹಾಳು ಮಾಡ್ತೈತಿ. ಡೋಪಮಿನ್ ನೀವೆಲ್ಲ ಈಗ ಕೇಳಿರ್ತೀರಿ ಇಂಟರ್ನೆಟ್ನಾಗ, ಡೋಪಮಿನ್ ರಿವಾರ್ಡ್ ಸಿಸ್ಟಮ್ ಎಲ್ಲ ಅದನ್ನ ಹಾಳ್ಗೆಡುತ್ತ. ಡೋಪಮಿನ್ ಬೇಕು ನಮ್ಮ ದೇಹಕ್ಕೆ, ಡೋಪಮಿನ್ ಇಲ್ಲದೆ ನಾವು ಬದುಕಕ್ಕಾಗಂಗಿಲ್ಲ, ನಾವೆಲ್ಲ ಯಾವುದೇ ಪ್ರಾಣಿನೂ ಕೂಡ. ಸೊ ಅದು ಒಂದು ಲೆವೆಲ್, ಒಂದು ಬೇಸ್ ಲೈನ್, ಒಂದು ಲೆವೆಲ್ ಅಲ್ಲಿ ಇರ್ಬೇಕು. ಇವತ್ತು ನಾನು ಏನೋ ಒಂದು ಚಾಕ್ಲೇಟ್ ತಿಂದ್ರು ನನಗೆ ಡೋಪಮಿನ್ ಹೆಚ್ಚಾಗುತ್ತ, ಅಥವಾ ಒಂದು ಟೀ ಕುಡಿದ್ರು ಹೆಚ್ಚಾಗುತ್ತ. ಅದು ಒಂದು ಹೆಲ್ದಿ ಲೆವೆಲ್ ಒಳಗ. ಅದಕ್ಕಿಂತ ಜಾಸ್ತಿ ಅನ್ಹೆಲ್ದಿ ಲೆವೆಲ್ ಒಳಗ ಇದು ಸಡನ್ ಆಗಿ ಹೆಚ್ಚು ಮಾಡ್ತೈತಿ ಯಾವುದೇ ಮಾದಕ ವಸ್ತುಗಳು. ಅದು ಹೆಚ್ಚಾಗಿ ಮತ್ತೆ ಸಡನ್ ಆಗಿ ಡ್ರಾಪ್ ಆಗುತ್ತ. ಆ ಒಂದು ಬೇಸ್ ಲೈನ್ ಇರುತ್ತ, ಆ ಬೇಸ್ ಲೈನ್ ಗಿಂತನೂ ಕಡಿಮೆ ಹೋಗುತ್ತ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಅವನಿಗೆ ಇನ್ನಷ್ಟು ಅವನು ಮನುಷ್ಯ ಡಿಪ್ರೆಸ್ಡ್ ಆಗ್ತಾನ. ಅಂದ್ರೆ ಮೊದಲು ಇರೋದೇ ಒಂದು ಚಲೋ ಇತ್ತು ನಾರ್ಮಲ್ ಆಗಿ, ಅದಕ್ಕಿಂತ ಒಳ್ಳೆ ಒಂದು ಉಲ್ಟಾ ಇನ್ನಷ್ಟ. ಈಗ ಉದಾಹರಣೆ ಬೇಸ್ ಲೈನ್ ಅಂದ್ರೆ ಒಂದು ಉದಾಹರಣೆ, ಒಂದು ಯೂನಿಟ್ ಕುತೂಹಲ ಜಾಸ್ತಿ ಇರ್ತೈತಿ. ಆಮೇಲೆ ನಾವು ತಂದೆ ತಾಯಿ ಮಾತು ಕೇಳಲ್ಲ, ಫ್ರೆಂಡ್ಸ್ ಮಾತು ಕೇಳೋದು. ಈಗ ಅವ್ರು ಏನೋ ಮಾಡಾಕತ್ತಾರೆ. ಈಗ ಕೆಲವೊಂದು ಹಳ್ಳಿ ಗ್ರಾಮ ಮಟ್ಟದಲ್ಲಿ ತಂದೆ ತಾಯಿ ಮಾದಕ ದ್ರವ್ಯ ವ್ಯಸನಿಗೆ ಚಟಕ್ಕೆ ದಾಸರಾಗಿರ್ತಾರೆ. ಅವ್ರು ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಮಕ್ಕಳ ಕಡೆ ತರಿಸ್ತಿರ್ತಾರೆ. 18 ವರ್ಷ ಒಳಗಿನ ಮಕ್ಕಳ ಕಡೆ ತರ್ಸನ. ಈಗ ನಮ್ಮ ತಂದೆ ತಾಯಿ ನಾವು ಮಾಡ್ತಾರಲ್ಲ, ನಾವು ಸ್ವಲ್ಪ ನೋಡಬೇಕು, ಮಾಡಬೇಕು ಅನ್ನೋದು ಅಲ್ಲಿ ಮಕ್ಕಳಲ್ಲಿ ಬೆಳಿತೈತಿ. ಈಗ ಕೆಲವೊಂದು ಹವ್ಯಾಸಕ್ಕಾಗಿನೂ ಮಾಡ್ಬೇಕಂತ ಅನಿಸ್ತೈತಿ. ಹವ್ಯಾಸ ಅಂದ್ರೆ ಏನು, ಕೆಲವೊಂದು ಫಿಲ್ಮ್ ನೋಡಿ, ಆಮೇಲೆ ಅವ್ರ ಶೋಕಿಗಾಗಿ ಕೆಲವೊಂದು ಚಟಕ್ಕೆ ದಾಸರಾಗ್ಲಕತ್ತಾರೆ. ಈ ನಾವು ಒಂದು ಮದ್ಯಪಾನ ಮಾದಕ ವ್ಯಸನಗಳಿಗೆ ನಾವು ಚಟಕ್ಕೆ ದಾಸರಾದೀವಿ ಅಂದ್ರೆ ಇದರಿಂದ ಹೊರಗೆ ಬರೋದು ತುಂಬ ಕಷ್ಟ ಐತಿ. ಈಗ ನಾವು ಇದಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ ಐತಿ. ಇದು ಸರ್ ಟೆಲಿಮನಸ್, ಇದು
ಇದಕ್ಕೆ ನಾವು ಏನೋ ದವಾಖಾನೆಗೆ ಹೋಗಿ ನಾವು ಮಾಡಿದ್ರೆ ನಮ್ಗೆ ಏನಂತಾರ ಅಂತ ಭಯ ಆಯ್ತಂದ್ರೆ ಈ ಒಂದು ಟೆಲಿಮನಸ್ 1441 ನಾವು ಕಾಲ್ ಮಾಡಿದ್ರೆ ಅವರು ನಮ್ಗೆ ಉಚಿತವಾಗಿ ಮಾಹಿತಿ ಹೇಳ್ತಾರೆ. ಆಮೇಲೆ ಪ್ರತಿ 4ನೇ ಮಂಗಳವಾರ ಅಂತೂ ಮಂಜುನಾಥ್ ಮಸಳಿ ಸರ್ ಬರ್ತಾರೆ, ಅಲ್ಲಿ ಬಂದು ತೋರಿಸ್ಬೇಕು. ಇದು ಒಂದು ಮಾದಕ ವಸ್ತುಗಳು ಒಂದು ಮಾನಸಿಕ ಕಾಯಿಲೆನೇ ಹೌದು ಇದನ್ನು ಒಂದು. ಅದಕ್ಕೆ ನಾವು ಈಗ ಚಟಕ್ಕೆ ದಾಸರಾಗದೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆ ನಮ್ಮ ಒಂದು ಸೌಹಾರ್ದತೆಯಿಂದ ಇರೋಣ ಅಂತ ಹೇಳಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.